ವೀಕ್ಷಕರೇ ನಮಸ್ಕಾರ. ಈ ದಿನ .com ವಿಶೇಷ ಸಂದರ್ಶನಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಮ್ ಜೊತೆ ಕಲ್ಯಾಣ ಕರ್ನಾಟಕ ಭಾಗದ ತಜ್ಞರು ಆಗಿರುವಂತಹ ಮತ್ತು ಅಲ್ಲಿನ ಪ್ರಮುಖರಾಗಿರುವಂತ ಟಿ.ಆರ್. ಚಂದ್ರಶೇಖರ್ ಸರ್ ಅವರು ಮತ್ತು ರಜಾಕ್ ಉಸ್ತಾದ್ ಅವರು ಇದ್ದಾರೆ. ಸರ್ ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್ ಇವತ್ತಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ, ಅದರಲ್ಲೂ ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ಕುರಿತು ಚರ್ಚೆ ನಡೆಯುತ್ತೆ ಅನ್ನುವ ಒಂದು ವರದಿ ಎಲ್ಲ ಕಡೆ ಪ್ರಸಾರ ಆಗಿದೆ. ಇನ್ನು ಬಹಳ ಮುಖ್ಯವಾಗಿ ದಕ್ಷಿಣ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ಸಾಕಷ್ಟು ಹಿಂದುಳಿದಿದೆ ಅಂತ ವರದಿಗಳು ಕಳೆದ 20-25 ವರ್ಷದಿಂದ ಬರ್ತಾನೆ ಇದೆ. ಇನ್ನು ಅದರಲ್ಲೂ ಬಹಳ ಮುಖ್ಯವಾಗಿ ಡಿ.ಎಂ. ನಂಜುಂಡಪ್ಪ ಅವರ ವರದಿ ಸಹ ಬಂದಿತ್ತು. ಪ್ರಾದೇಶಿಕ ಅಸಮತೋಲನ ಸಂಬಂಧಪಟ್ಟಂತೆ ಆ ವರದಿ ಇನ್ನೂ ಜಾರಿಯಾಗಲಿಲ್ಲ. ಅದರಲ್ಲೂ ಬಹಳ ಮುಖ್ಯವಾಗಿ ಮೂಲಸೌಕರ್ಯ, ಕೈಗಾರಿಕೆ, ಶಿಕ್ಷಣ, ಕೃಷಿ, ನೀರಾವರಿ, ನಗರಾಭಿವೃದ್ಧಿ ಈ ರೀತಿಯ ಸಮಸ್ಯೆಗಳು ಬರ್ತಾನೆ ಇದಾವೆ. ಹೋರಾಟಗಾರರು ಧ್ವನಿ ಎತ್ತುತ್ತಿದ್ದಾರೆ. ಆದ್ರೆ ಯಾವುದೇ ದಕ್ಷಿಣ ಜಿಲ್ಲೆಗಳಿಗೆ ಹೋಲಿಸಿದರೆ ಉತ್ತರ ಕರ್ನಾಟಕಕ್ಕೆ ಸರಿಯಾದ ಸೌಲಭ್ಯದ ಕೊರತೆ ಸಾಕಷ್ಟಿದೆ ಅಂತ ಈಗಲೂ ವರದಿ ಹೇಳ್ತದೆ. ಇನ್ನು ಪ್ರಾದೇಶಿಕ ಅಸಮತೋಲನ ಮತ್ತು ಅಭಿವೃದ್ಧಿ ಕುರಿತು 2002ರಲ್ಲಿ ಡಿ.ಎಂ. ನಂಜುಂಡಪ್ಪ ವರದಿಯಲ್ಲಿ ಏನಿತ್ತು, ಬಹಳ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕದ 31 ಜಿಲ್ಲೆಗಳ ಪೈಕಿ 28 ತಾಲೂಕುಗಳನ್ನ ಅಂದ್ರೆ 31 ತಾಲೂಕುಗಳ ಪೈಕಿ 28 ತಾಲೂಕುಗಳನ್ನ ಹಿಂದುಳಿದ ತಾಲೂಕುಗಳಂತ ಗುರುತಿಸಿದ್ದಾಗ್ಲೂ ಕೂಡ ಇನ್ನು ಅಲ್ಲಿನ ಸ್ಥಿತಿ ಬದಲಾಗಿಲ್ಲ. ಇದ್ರ ಬಗ್ಗೆ ರಜಾಕ್ ಸರ್ ನಿಮ್ಮ ಅಭಿಪ್ರಾಯ ಏನು ಸರ್? ಉತ್ತರ ಕರ್ನಾಟಕ ಪ್ರದೇಶ ತಮಗೆಲ್ಲ ಗೊತ್ತಿರುವಂತೆ ಇದೊಂದು ಬೇರೆ ಬೇರೆ ಆಡಳಿತದಿಂದ ಮೈಸೂರು ರಾಜ್ಯಕ್ಕೆ ಒಂದು ಸೇರಿರ್ತಕ್ಕಂಥ ಪ್ರದೇಶ. ಹಾಗಾಗಿ ಇಲ್ಲಿ ಅಭಿವೃದ್ಧಿಯಲ್ಲಿ ಬದಲಾವಣೆ ಅಂದ್ರೆ ವ್ಯತ್ಯಾಸ ಮೊದಲಿಂದನೂ ಇತ್ತು. ಆದ್ರೆ ಅದು ಪ್ರಶ್ನೆ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ಕೂಡ ಆ ಅಭಿವೃದ್ಧಿಯ ವ್ಯತ್ಯಾಸ ಹಾಗೆ ಮುಂದುವರೆದಿರ್ತಕ್ಕಂಥದ್ದು ಬಹಳ ದೊಡ್ಡ ಸಮಸ್ಯೆ. ನಿಮಗೆ ಗೊತ್ತಿರೋಂಗೆ 1980ರಲ್ಲಿ ಸನ್ಮಾನ್ಯ ಎನ್ ಧರ್ಮಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಲಾಗಿತ್ತು. ಈ ಕಲ್ಯಾಣ ಕರ್ನಾಟಕ ಪ್ರದೇಶ, ಅಂದು ಹೈದರಾಬಾದ್ ಕರ್ನಾಟಕ ಯಾವ ರೀತಿ ಹಿಂದುಳಿದಿತ್ತು ಅನ್ನೋದಕ್ಕೆ. ಸೊ ಅದು ಧರ್ಮಸಿಂಗ್ ಅವರು ಒಂದು ವರದಿಯನ್ನ ಕೊಟ್ಟಿದ್ರು. ಆ ವರದಿಯಲ್ಲಿ ಬಹಳ ಚೆನ್ನಾಗಿ ವಿವರಣೆ ಇತ್ತು. ಅದಂದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶ ತುಂಬಾ ಹಿಂದುಳಿದಿದೆ ಅನ್ನೋದಕ್ಕೆ. ಸೊ ಅದರ ನಂತರ ಕೂಡ ಬಹಳಷ್ಟು ಸರ್ಕಾರಗಳು ಬಂದರೂ ಕೂಡ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಬದಲಾವಣೆ ಈ ಭಾಗದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು. ಅತಿ ಹೆಚ್ಚು ನೀರು ಇದ್ರೂ ಸಹಿತ ನೀರು ನದಿಗಳಿಗೆ ಹರಿಲಾರದಂತ ಪರಿಸ್ಥಿತಿ. ಯಾಕಂದ್ರೆ ಇಲ್ಲಿ ಒಂದು ಬಹಳ ದೊಡ್ಡ ದೊಡ್ಡ ನದಿಗಳಿದ್ದಾವೆ. ಕೃಷ್ಣಾ ನದಿ ಇಡೀ ದೇಶದಲ್ಲೇ 4ನೇ ದೊಡ್ಡ ನದಿ. ತುಂಗಭದ್ರಾ ನದಿ ಇದೆ, ಭೀಮಾ ನದಿ ಇದೆ, ಕಾರಂಜ, ಕಾಗಿನ, ಒಂದು 10 ನದಿಗಳಿದ್ದಾವೆ ಈ ಪ್ರದೇಶದಲ್ಲಿ. ನೀವು ಮುಂಬೈ ಕರ್ನಾಟಕ ಸೇರಿಸಿದ್ರೆ ಪ್ರವಾಸೋದ್ಯಮನೂ ಬಹಳ ಅದ್ಭುತವಾಗಿದೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ. ಪ್ರವಾಸೋದ್ಯಮ ಬಹಳ ಅದ್ಭುತ ಅಂದ್ರೆ ಬಹಳ ಅದ್ಭುತ. ನೀವು ಬಸವ ಕಲ್ಯಾಣ ಕೋಟೆ, ಬೀದರ್ ಕೋಟೆ ಇತಿಹಾಸದಲ್ಲಿ ನಾವು 8ನೇ ಶತಮಾನದ ಇತಿಹಾಸ ಓದ್ತೇವೆ. ಕವಿರಾಜ ಮಾರ್ಗ ಯಾರು ಬರೆದಿದ್ದು ಅಂತ ಓದ್ತೇವೆ. ಕವಿರಾಜ ಮಾರ್ಗ ಪ್ರಥಮ ಕನ್ನಡ ಗ್ರಂಥ ಅಂತ ಓದ್ತೇವೆ. ಆ ಕವಿರಾಜ ಮಾರ್ಗ ಬರ್ದಿರೋದು ಗುಲ್ಬರ್ಗಾ ಜಿಲ್ಲೆಯ ಮಳಖೇಡದಲ್ಲಿ. ಮಳಖೇಡ್ ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು. ಅಂದ್ರೆ ರಾಷ್ಟ್ರಕೂಟರ ರಾಜಧಾನಿ ಇಡೀ ದಕ್ಷಿಣ ಭಾರತ ಮತ್ತು ಗುಜರಾತ್ ಆ ಪ್ರದೇಶ ಎಲ್ಲ ಆಳಿರ್ತಕ್ಕಂತ ಒಂದು ರಾಜಧಾನಿ. ಆ ರಾಜಧಾನಿಯನ್ನ ಒಂದು ಒಳ್ಳೆ ಪ್ರವಾಸಿ ಸ್ಥಾನವಾಗಿ ಮಾಡಬಹುದು. ಆಮೇಲೆ ಸನ್ನತಿ ಅಂತಿದೆ. ಅಶೋಕನ ಕಾಲದಿಂದ ಆ ಒಂದೊಂದು ಒಳ್ಳೆಯ ನಮ್ಮ ಏನಂತೀವಿ ಬೌದ್ಧ ಸ್ತೂಪಗಳು ಇರತಕ್ಕಂತ ಪ್ರದೇಶ. ಅದನ್ನು ಕೂಡ ನಾವು ಒಳ್ಳೆ ಇದನ್ನ ಮಾಡಬಹುದು. ಆಮೇಲೆ ಗುಲ್ಬರ್ಗ ನಗರ ಇದೆ ಅಲ್ಲ, ಅಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆಯ ಅಂಗವಾಗಿ ಖಾಜಾ ಬಂದೇ ನವಾಜ್ ದರ್ಗಾ ಇದೆ, ಶರಣಬಸಪ್ಪಪ್ಪ ಗುಡಿ ಇದೆ. ಅಲ್ಲಿ ಜನರ ಸಾಮರಸ್ಯ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇದನ್ನು ಕೂಡ ಒಂದು ಯಾತ್ರಾ ಸ್ಥಳವಾಗಿ ಮಾಡಬಹುದು. ಆಮೇಲೆ 500-600 ವರ್ಷಗಳಿಂದ ಅದು ನಡೆದುಕೊಂಡು ಬಂದಿರತಕ್ಕಂತ ಪ್ರದೇಶ. ಆಮೇಲೆ ಯಾದಗಿರಿ ಜಿಲ್ಲೆ ಐತಿಹಾಸಿಕ ಒಂದೇ ಅಲ್ಲ, ಯಾದಗಿರಿ ಜಿಲ್ಲೆಯಲ್ಲಿ ಬಹಳ ಹೆಚ್ಚು ಪ್ರಮಾಣದಲ್ಲಿ ನಿಕ್ಷೇಪಗಳು ಇರ್ತಕ್ಕಂಥದ್ದು. ಒಂದು ಮಿನರಲ್ಸ್ ಇರುವಂತಹ ಜಿಲ್ಲೆ ಯಾದಗಿರಿ ಜಿಲ್ಲೆ. ಅಲ್ಲಿ ಒಂದು ಮಿನರಲ್ ಎಕ್ಸ್ಪ್ಲೋರೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿವರೆಗೂ ಕೂಡ. ರಾಯಚೂರು ಜಿಲ್ಲೆ ನಿಮ್ಗೆ ಗೊತ್ತಿಲ್ಲ, ಇಡೀ ದೇಶದಲ್ಲಿಯೇ ಅತಿ ಹೆಚ್ಚು ಭತ್ತ
ಬೆಳೆಯುವಂತ ಒಂದು ಜಿಲ್ಲೆಗಳನ್ನ ನೀವು ತಗೊಂಡ್ರೆ ಅದು ರಾಯಚೂರು ಜಿಲ್ಲೆ ಅನ್ನುವಂಥದ್ದು. ಆಮೇಲೆ ಹಟ್ಟಿ ಚಿನ್ನದ ಗಣಿ ಇಡೀ ದೇಶದಲ್ಲೇ ಹೆಚ್ಚು ಚಿನ್ನ ಉತ್ಪಾದನೆ ಮಾಡುವ ಏಕೈಕ ಗಣಿ ಅದು. ಇಲ್ಲಿವರೆಗೆ 2020ರವರೆಗೂ ಕೂಡ ಇಡೀ ರಾಜ್ಯಕ್ಕೆ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡಿಕೊಡ್ತಕ್ಕಂತ ಜಿಲ್ಲೆ ಕೂಡ ಯಾದಗಿರಿ ಆಗಿತ್ತು. ಈಗ ಬದಲಾವಣೆ ಆಗಿದೆ. ಆಮೇಲೆ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಹಲವಾರು, ನೀವೊಂದು ಸಾಂಗ್ ಇದೆ ಕನ್ನಡದಲ್ಲಿ, ಕಣ್ಣಿದ್ರೆ ಹಂಪಿ ನೋಡು, ಕಾಲಿದ್ರೆ ಕನಕಗಿರಿ ನೋಡು ಅಂತೇಳಿ. ಸೊ ಕನಕಗಿರಿ ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಈ ರೀತಿ ಇಡೀ ಕಲ್ಯಾಣ ಕರ್ನಾಟಕ ಐತಿಹಾಸಿಕವಾಗಿ, ಇವತ್ತಲ್ಲ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಪ್ರದೇಶ ಈ ಭಾಗದಲ್ಲಿದೆ. ಇದನ್ನ ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಲೆವೆಲ್ ಟೂರಿಸಂ ಪ್ಲೇಸ್ ಗಳನ್ನಾಗಿ ಡೆವಲಪ್ ಮಾಡಬಹುದಾಗಿತ್ತು. ಆದ್ರೆ ದುರಾದೃಷ್ಟ, ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ, ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಎರಡನೇದಾಗಿ, ಈ ಪ್ರದೇಶ ಅತಿ ಹೆಚ್ಚು ಫಲವತ್ತಾದ ಭೂಮಿಯನ್ನ ಹೊಂದಿರತಕ್ಕಂತ ಪ್ರದೇಶ, ಸಮತಟ್ಟಾದ ಫಲವತ್ತಾದ ಭೂಮಿಯನ್ನು ಹೊಂದಿರತಕ್ಕಂಥದ್ದು, ನೀರಿರ್ತಕ್ಕಂಥ ಪ್ರದೇಶ, ಹೆಚ್ಚು ಭತ್ತ ಮತ್ತು ತೊಗರಿ ಬೆಳಿತಕ್ಕಂಥ ಪ್ರದೇಶ. ಇಷ್ಟೆಲ್ಲ ಇದ್ರೂ ಕೂಡ ಈ ಭಾಗದ ಜನರಿಗೆ ಮೂಲಭೂತ ಸೌಲಭ್ಯ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಬಹಳ ದುರಾದೃಷ್ಟಕರವಾದಂತ ಸಂಗತಿ. ನಿಮ್ಗೆ ಇಲ್ಲಿ ಈಗಲೂ ಕೂಡ ಬಹಳಷ್ಟು ಹಳ್ಳಿಗಳಲ್ಲಿ ಇವತ್ತು ಬಸ್ಗಳು ಹೋಗಿಲ್ಲ, ಸರ್ಕಾರದ ಬಸ್ಗಳು ಆ ಊರಿಗೆ ಹೋಗೇ ಇಲ್ಲ ಇವತ್ತಿನ ತನಕ. ಇತ್ತೀಚೆಗೆ ಈ ಒಂದು ದಶಕದಲ್ಲಿ ಏನಾಗಿದೆ ಅಂದ್ರೆ, ಈ ಟಮ್ ಆಟೋಗಳು ಬಂದು ಸ್ವಲ್ಪ ಟ್ರಾನ್ಸ್ಪೋರ್ಟೇಶನ್ ಈಸಿ ಆಗಿದೆ. ಕೆಲವೊಬ್ರು 2 ವೀಲರ್ ವೆಹಿಕಲ್ ಬಳಸ್ತಾ ಇರ್ಬೋದು. ಬಟ್ ಸಾರಿಗೆ ವ್ಯವಸ್ಥೆ, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಮುಟ್ಲಾರ್ದಂತಹ ಹಳ್ಳಿಗಳು ಇವತ್ತಿಗೂ ಕೂಡ ಈ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಮತ್ತು ಕೆಲವೊಂದು ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಸಿಗಲಾರ್ದಂತ ಹಳ್ಳಿಗಳು ಕೂಡ ಇದ್ದಾವೆ. ಕುಡಿಯೋ ನೀರಿನ ನದಿಗಳಲ್ಲಿ ನೀರು ಹರಿದ್ರು ಕೂಡ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಲಾರದಂತ ಪರಿಸ್ಥಿತಿ ಇದೆ. ಸಾಕಷ್ಟು ನೀರಿದೆ, ಆದ್ರೆ ಶುದ್ಧವಾದ ನೀರು ಸಿಗಲಾರದಂತ ವಾತಾವರಣ ಕೂಡ ಈ ಪ್ರದೇಶದಲ್ಲಿದೆ. ಆರೋಗ್ಯ ಕ್ಷೇತ್ರದಲ್ಲಿ ನೀವು ಕಡೆಗಣಿಸಿದ್ರೆ ಬಹಳ ದೊಡ್ಡ ಸಮಸ್ಯೆ ಆರೋಗ್ಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಸರ್ ಈಗ ಇರುವಂತದ್ದನ್ನ. ಸರ್ ಈಗ ಚಂದ್ರಶೇಖರ್ ಸರ್, ಈಗ ನಿಮ್ಗೆ ಪ್ರಶ್ನೆ ಏನು ಅಂತಂದ್ರೆ, ಈಗ ರಜಾಕ್ ಉಸ್ತಾದ್ ಸರ್ ಏನು ಇಷ್ಟೊಂದು ವಿಚಾರಗಳನ್ನ ಹೇಳಿದ್ರು, ಇದಕ್ಕೆ ಕಾರಣ ಏನಾಗಿರ್ಬೋದು ಅಂತ ಚಂದ್ರಶೇಖರ್ ಸರ್ ಕೇಳಿಸ್ತಾ ಇದೆ ನನ್ನ ಧ್ವನಿ? ಈಗ ಅವ್ರು ಹೇಳಿದ್ರಲ್ಲ, ಈಗ ಉತ್ತರ ಕರ್ನಾಟಕ, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳಿಂದ ಪಕ್ಷಾತೀತವಾಗಿ ಎಲ್ಲಾ ರಾಜಕಾರಣಿಗಳು ಆಯ್ಕೆಯಾಗಿ ಬಂದಿದ್ದಾರೆ. ಶಾಸಕರು, ಸಂಸದರು, ಸಚಿವರಾಗಿದ್ದಾರೆ, ಕೇಂದ್ರ ಸಚಿವರು ಆಗಿದ್ದಾರೆ. ಈ ಸಮಸ್ಯೆಗಳನ್ನ ಯಾಕೆ ಸಂಸತ್ತಿನಲ್ಲಿ ಅಥವಾ ಶಾಸನ ಸಭೆಗಳಲ್ಲಿ ಯಾಕೆ ಧ್ವನಿ ಎತ್ತೋದಿಲ್ಲ ಅಂತ ಅನ್ಸುತ್ತೆ. ಮತ್ತೆ ಬಹಳ ಮುಖ್ಯವಾಗಿ ಈಗ ರಜಾಕ್ ಸರ್ ಹೇಳಿದ ಅಷ್ಟು ಸಮಸ್ಯೆಗಳಿಗೆ ಹಣದ ಕೊರತೆ ಇದೆಯಾ? ಉತ್ತರ ಕರ್ನಾಟಕ ಜಿಲ್ಲೆಗೆ ಬರುವಂತಹ ಹಣದ ಕೊರತೆ ಏನಾದ್ರೂ ಆಗ್ತಿದೆ ಅನ್ಸುತ್ತೆ ನಿಮ್ಗೆ? ಎಲ್ಲರಿಗೂ ನಮಸ್ಕಾರ. ಬಹಳ ಮುಖ್ಯವಾದಂತ ಸಂಗತಿ ಅಂತ ಹೇಳಿದ್ರೆ, ಈ ಪ್ರದೇಶ ಹಿಂದುಳಿದಿರೋದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಇದುವರೆಗೂ ಕೂಡ ಸ್ಪಷ್ಟವಾಗಿ ಗುರುತಿಸ್ಲಿಲ್ಲ. ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭಿವೃದ್ಧಿಗೆ ರಸ್ತೆಗಳು ಬೇಕು, ಏರ್ಪೋರ್ಟ್ ಬೇಕು, ನೀರಾವರಿ ಯೋಜನೆಗಳು ಬೇಕು, ಎಕ್ಸ್ಪ್ರೆಸ್ ಹೈವೇಗಳು ಬೇಕು, ಈ ತರ ಯೋಚನೆ ಮಾಡ್ತಿದೆಯೇ ಹೊರತು ಈ ಪ್ರದೇಶ ಹಿಂದುಳಿದಿರುವಿಕೆಯ ಮೂಲದಲ್ಲಿ ಏನಿದೆ, ಕಾರಣ ಏನಿದೆ, ಯಾವ ಸಂಗತಿಗಳು ಈ ಪ್ರದೇಶದ ಅಭಿವೃದ್ಧಿಗೆ ಅಡ್ಡಿಯಾಗಿದೆ ಅನ್ನೋದನ್ನ ನಾವು ಗುರುತಿಸಿಲ್ಲ ಅಂತೇಳಿ ಕಾಣ್ತದೆ. ಬಹಳ ಮುಖ್ಯವಾಗಿ 1990ರಲ್ಲಿ UNDP ಸಂಸ್ಥೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಅನ್ನುವಂತ ಒಂದು ಸೂತ್ರವನ್ನ ಅಭಿವೃದ್ಧಿಪಡಿಸ್ತದೆ. ಆ ಸೂತ್ರದಲ್ಲಿ 3 ಆಯಾಮಗಳಿರ್ತವೆ. ಒಂದು ಆರೋಗ್ಯ, ಎರಡನೇದ್ದು ಶಿಕ್ಷಣ, ಮೂರನೇದ್ದು ಜೀವನ ಮಟ್ಟ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಹೇಳ್ತಾರೆ. ಮತ್ತು ಕಲ್ಯಾಣ ಕರ್ನಾಟಕದ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ತೆಗೆದುಕೊಂಡ್ರೆ ಆ ಸೂಚ್ಯಂಕಕ್ಕೆ ಕನಿಷ್ಠ ಕಾಣಿಕೆ ಎಲ್ಲಿಂದ ಬರ್ತಿದೆ ಅಂತಂದ್ರೆ ಶಿಕ್ಷಣದಿಂದ ಬರ್ತಿದೆ. ಶಿಕ್ಷಣ ವಲಯದ ಕಾಣಿಕೆ ಅಭಿವೃದ್ಧಿಗೆ ಕನಿಷ್ಠ. ನೀವು ರಾಜ್ಯ ಮಟ್ಟದನ್ನು ತೆಗೆದುಕೊಂಡ್ರೆ, ದಕ್ಷಿಣ ಕನ್ನಡ, ಉಡುಪಿ ಈ ಜಿಲ್ಲೆಗಳನ್ನು ತೆಗೆದುಕೊಂಡ್ರೆ ಒಟ್ಟು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಶಿಕ್ಷಣದ ಕಾಣಿಕೆ 30%ಕ್ಕಿಂತ ಅಧಿಕ ಇದ್ರೆ
ಈ ಪ್ರದೇಶದ ಜಿಲ್ಲೆಗಳಲ್ಲಿ ಅದು 22% ಕಡಿಮೆ ಇದೆ. ಹೌದು. ಎರಡನೇದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮೂಲ ಸಮಸ್ಯೆಗಳು ನಾವು ಗುರುತಿಸ್ಲಿಲ್ಲ. ಮೂರನೇದ್ದು ಸರ್ ಇದಕ್ಕೆ ಏನು ಕಾರಣ ಇರ್ಬೋದು ಅನ್ಸುತ್ತೆ. ಈ ಈಗ ನನ್ನ ಪ್ರದೇಶದಲ್ಲಿ ಪ್ರಶ್ನೆ ಏನಾಗಿತ್ತು ಅಂದ್ರೆ ಸರ್, ಅಲ್ಲಿನ ಶಾಸಕರಾಗ್ಲಿ, ಸಂಸದರಾಗ್ಲಿ, ಅಲ್ಲಿಂದ ಬಂದಂತ ಸಚಿವರಾಗ್ಲಿ ಯಾಕೆ ಸಂಸತ್ತಲ್ಲಾಗ್ಲಿ ವಿಧಾನಸಭೆಗಳಲ್ಲಾಗ್ಲಿ ಧ್ವನಿ ಎತ್ತೋದಿಲ್ಲ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಮತ್ತೆ ಇದಕ್ಕೆ ಕಾರಣ ಏನಿರ್ಬೋದು ಅನ್ಸುತ್ತೆ ನಿಮ್ಗೆ? ಯಾಕೆ ಧ್ವನಿ ಎತ್ತಲ್ಲ ಅಂತಂದ್ರೆ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ರಸ್ತೆಗಳು ಬೇಕು, ನೀರಾವರಿ ಯೋಜನೆಗಳು ಬೇಕು, ಸ್ಕೂಲ್ಗಳು ಬೇಡ, ಗುಣಮಟ್ಟದ ಶಿಕ್ಷಣ ಬೇಡ, ಆರೋಗ್ಯ ಸೌಲಭ್ಯದ ಬಗ್ಗೆ ಮಾತನಾಡೋದಿಲ್ಲ. ದಿನೇಶ್ ಗುಂಡೂರಾವ್ ಅವರಿಗೆ ಕಲ್ಯಾಣ ಕರ್ನಾಟಕದ ಅತ್ಯಂತ ಹಿಂದುಳಿದ ಜಿಲ್ಲೆಗಳ ತಾಲೂಕುಗಳನ್ನು ನೋಡಿದಾರ? ಮಧು ಬಂಗಾರಪ್ಪನವ್ರಿಗೆ ಜಯವರ್ಗಿ ತಾಲೂಕಿನ ಗ್ರಾಮಾಂತರ ಪ್ರದೇಶದಲ್ಲಿ ಶಾಲೆಗಳು ನಡೀತವ ಇಲ್ವಾ ಅಂತ ಹೇಳಿ ಅವ್ರು ಯಾವಾಗ್ಲಾರು ಭೇಟಿ ಕೊಟ್ಟಿದಾರ? ಉನ್ನತ ಶಿಕ್ಷಣದ ಸುಧಾಕರ್ ಅವರಿಗೆ ಈ ಪ್ರದೇಶದಲ್ಲಿ ಬರೀ ವಿಶ್ವವಿದ್ಯಾಲಯ ಸ್ಥಾಪಿಸಿ ಅಲ್ಲಿಯ ಬೋಧನೆ ಮತ್ತೊಂದು ಮಗದೊಂದು ಬಗ್ಗೆ ಯಾಕೆ ಗಮನ ಕೊಡ್ತಾ ಇಲ್ಲ? ಇದು ಸಮಸ್ಯೆ. ಶಾಸಕರಿಂದ ಮಂತ್ರಿಗಳಿಂದ ಅಭಿವೃದ್ಧಿ ಆಗೋದಿಲ್ಲ. ಮತ್ತು ನೀವು ಹೇಳಿದ ಹಾಗೆ ಈ ಪ್ರದೇಶದ ಅಭಿವೃದ್ಧಿಗೆ ಹಣಕಾಸಿನ ಕೊರತೆ ಸಮಸ್ಯೆ ಅಲ್ಲ. ಇವತ್ತು ಪ್ರಜಾವಾಣಿಯಲ್ಲಿ ಅಧಿವೇಶನ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಟ್ಟಿದ್ದಾರೆ. 2007-8ರಿಂದ 24-25 ಅವಧಿಯಲ್ಲಿ ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತ ಅನುದಾನ 48,866 ಕೋಟಿ. ಇಟ್ ಈಸ್ ನಾಟ್ ಎ ಸ್ಮಾಲ್ ಸಮ್. ಅದರಲ್ಲಿ ಬಿಡುಗಡೆಯಾದದ್ದು 40,159 ಕೋಟಿ. ಬಿಡುಗಡೆ ಆದದ್ದು 40,159 ಕೋಟಿ, ವೆಚ್ಚವಾದದ್ದು 36,866 ಕೋಟಿ. ಇದು ಸಣ್ಣ ಮೊತ್ತ ಅಲ್ಲ. ಅಂದ್ರೆ ಕಳೆದ 20 ವರ್ಷಗಳಲ್ಲಿ ಇಷ್ಟು ಹಣವನ್ನ ಸರ್ಕಾರ ಈ ಪ್ರದೇಶಕ್ಕೆ ಘೋಷಿಸಿದೆ. ಏನಾಯ್ತದು ಸರ್? ಅದು ಕೇವಲ ಕಲ್ಯಾಣ ಕರ್ನಾಟಕ ಅಲ್ಲ ಸರ್, ಅದು ಎಲ್ಲ SDP ಯೋಜನೆ. ಅದು 114 ತಾಲೂಕುಗಳನ್ನ ಸೇರಿಸಿ KKRDBಗೆ 13,000 ಕೋಟಿ 13-14ರಿಂದ ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಸರ್ ಆಯ್ತು, ನೀವೇ ಹೇಳಿದಾಗೆ ರಜಾಕ್ ಸರ್, ಈಗ SDP ಎಲ್ಲ ಸೇರಿಸಿ ಅಷ್ಟು ಹಣನ ಬಿಡುಗಡೆ ಮಾಡಲಾಗಿದೆ. ಈಗ ನಾನು ಮೊದಲು ಒಂದು ಪ್ರಶ್ನೆಗೆ ಹೇಳಿದ್ದೆ ನಿಮ್ಗೆ, 31 ಜಿಲ್ಲೆಗಳ ಪೈಕಿ 31 ತಾಲೂಕುಗಳ ಪೈಕಿ 28 ತಾಲೂಕುಗಳನ್ನು ಹಿಂದುಳಿದ ತಾಲೂಕುಗಳು ಅಂತ ಗುರುತಿಸಲಾಗಿದೆ. ಆದ್ರೆ ಇಷ್ಟು ಹಣ ಬಿಡುಗಡೆ ಆದ ನಂತರವೂ ಕೇವಲ 6 ತಾಲೂಕುಗಳನ್ನ ಹಿಂದುಳಿದ ತಾಲೂಕಿನಿಂದ ಮುಂದೆ ತರಲಾಗಿದೆ. ಉಳಿದ ಹಣ ಎಲ್ಲಿ ಹೋಯ್ತು? ಹಾಗಾದ್ರೆ ಹಿಂದುಳಿದ ತಾಲೂಕು ಅನ್ನುವ ಪಟ್ಟಿಯಲ್ಲೇ ಅಷ್ಟು ತಾಲೂಕುಗಳು ಉಳಿದಿದ್ದಾವೆ. ಉಳಿದ ಹಣ ಎಲ್ಲಿ ಹೋಯ್ತು ಅನ್ನೋದೇ ಈಗ ಚಂದ್ರಶೇಖರ್ ಸರ್ ಎತ್ತಿದ ಪ್ರಶ್ನೆ. ಇಲ್ಲ, ಪ್ರಶ್ನೆ ಅದು ಅಲ್ಲ, ಹಣ ಎಲ್ಲೋಯ್ತು ಅಂತಲ್ಲ, ಹಣ ಇದೆ ಇಲ್ಲೋ ಅಂತ ಪ್ರಶ್ನೆ ಅಲ್ಲ. ತಾರತಮ್ಯದ ಆಡಳಿತ ನೀತಿ ಇದೆ ಅಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡದು. ಈ ಆಡಳಿತ ನೀತಿಯಲ್ಲೇ ತಾರತಮ್ಯ. ಉದಾಹರಣೆ ಹೇಳ್ತೇನೆ, ಮೈಸೂರು ಒಂದು ವಿಭಾಗದಲ್ಲಿ ಸುಮಾರು 580 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ. ಕಲ್ಯಾಣ ಕರ್ನಾಟಕದಲ್ಲಿ 313 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೇಕು. ಆದ್ರೆ ಇಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸಂಖ್ಯೆ 218. ಮೈಸೂರಿನಲ್ಲಿ 300 ಇರಬೇಕು, ಅಲ್ಲಿ 600 ಇದ್ದಾವೆ. ಕಲ್ಯಾಣ ಕರ್ನಾಟಕದಲ್ಲಿ 300 ಇರಬೇಕು, 218 ಇದ್ದಾವೆ. ಇದಕ್ಕೆ ದುಡ್ಡು ಅದು ಸಮಸ್ಯೆ ಅಲ್ಲ ಸರ್. ನಂಬರು ಮುಖ್ಯ. ಯಾಕೆ ಹೇಳ್ತೀನಿ ಕೇಳಿ, ಒಂದ್ ನಿಮಿಷ ನೀವು ಮುಗಿಸ್ರಿ ಸರ್, ಒಂದೇ ನಿಮಿಷ. ನಂಬರ್ ಯಾಕೆ ಮುಖ್ಯ ಅಂದ್ರೆ, ಕಲ್ಯಾಣ ಕರ್ನಾಟಕದಲ್ಲಿ ನೀವು 34,000 ಜನಸಂಖ್ಯೆಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಟ್ಟಿದ್ದೀರಿ. ಮೈಸೂರು ಭಾಗದಲ್ಲಿ 14,000 ಜನಸಂಖ್ಯೆಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಟ್ಟಿದ್ದೀರಿ. ಇದು ಸರ್ಕಾರದ ಆಡಿಟ್ ವರದಿ, ಸಾರ್ವಜನಿಕರು ಹೇಳುವಂತದ್ದಲ್ಲ. ಅಂದ್ರೆ ಅಲ್ಲಿರುವ ಜನಸಂಖ್ಯೆಗೆ 14,000 ಜನಸಂಖ್ಯೆಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಟ್ಟಿದ್ದೀರಿ. ಇಲ್ಲಿ 34,000 ಜನಸಂಖ್ಯೆಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಕೊಟ್ಟಿದ್ದೀರಿ. ಅಂದ್ರೆ ಇದು ತಾರತಮ್ಯದ ನೀತಿಯಿಂದಾಗಿ ಆಗಿರ್ತಕ್ಕಂಥದ್ದು. ಅನುದಾನ ಬರ್ತದೋ ಬರೋದಿಲ್ಲ ಅಂತ ಅನುದಾನ ಸರ್ಕಾರ ಕೊಡುವಾಗ ಎಲ್ಲೆಲ್ಲಿ ಏನ್ ಅವಶ್ಯಕತೆ ಇದೆ ಅದ್ರ ಪ್ರಕಾರ ಕೊಡಬೇಕು. ದುರಾದೃಷ್ಟ ಅದು ಆಗ್ಲಿಲ್ಲ ಅಂತ. ಕಳೆದ 70 ವರ್ಷಗಳಿಂದ ಆ ರೀತಿಯ ಆಡಳಿತ ಆಗ್ಲಿಲ್ಲ ರಾಜ್ಯದಲ್ಲಿ ಅಂತ. ನೀವು ಯಾವುದೇ ಸರ್ಕಾರದ ಹೊಸ ಯೋಜನೆ ಘೋಷಣೆ ಮಾಡ್ರಿ, ಯಾವುದೇ ಹೊಸ ಆದೇಶಗಳಾದ್ರೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆ ಆದೇಶಗಳು ಅನುಷ್ಠಾನ ಆಗ್ತಕ್ಕಂತ ಸ್ಥಿತಿ ಅದಲ್ಲ, ಅದು ಬಹಳ ಕಡಿಮೆ. ಘೋಷಣೆ ಬಹಳ ಆಗ್ತವೆ. ನೀವು ಬಹಳ ಇಂಥ ವಿಚಾರಗಳನ್ನ ನೋಡಿದ್ರೆ
ಹಲವಾರು ಯೋಜನೆಗಳು ಘೋಷಣೆ ಆಗ್ತವೆ, ಅವು ಅನುಷ್ಠಾನನೇ ಆಗೋದಿಲ್ಲ. ಅನುಷ್ಠಾನ ಆಗದೇ ಇರುವುದು ಬಹಳ ದೊಡ್ಡ ಸಮಸ್ಯೆ ಇಲ್ಲಿ ಅನ್ನುವಂಥದ್ದು. ಅನುದಾನ ಇವತ್ತು ಕೂಡ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಅನುದಾನದ ಕೊರತೆ ಇಲ್ಲ. 5,000 ಕೋಟಿ ಅನುದಾನ ಇದೆ. ಆದ್ರೆ ಅದಕ್ಕೆ ಟೆಕ್ನಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಅನುದಾನವನ್ನ ಖರ್ಚು ಮಾಡ್ಲಿಕ್ಕೆ ಅವರೆಲ್ಲ ಬೇರೆ ಬೇರೆ ಇಲಾಖೆಗಳ ಮೂಲಕ ಖರ್ಚು ಮಾಡುವಂತ ಸ್ಥಿತಿ ಇದೆ. ರಾಜ್ಯದಲ್ಲಿ ಒಂದು 300 ಕೋಟಿ 500 ಕೋಟಿ ಅನುದಾನ ಇರ್ತಕ್ಕಂಥ ಇಲಾಖೆಗಳಿಗೆ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಕಚೇರಿಗಳಿದ್ದಾವೆ. 5,000 ಕೋಟಿ ಅನುದಾನ ಇರ್ತಕ್ಕಂಥ ಈ ಮಂಡಳಿಗೆ ಜಿಲ್ಲೆಗೊಂದು ಕಚೇರಿ ಸಹಿತ ಇಲ್ಲ ಅದಕ್ಕೆ. ಸೊ ಆ ರೀತಿ ಅಂದ್ರೆ ಖರ್ಚು ಮಾಡುವ ನೀತಿಯಲ್ಲಿ ಬದಲಾವಣೆ ಆಗಬೇಕು. ಸರ್ಕಾರದ ತಾರತಮ್ಯ ನೀತಿಯಲ್ಲಿ ಬದಲಾವಣೆ ಆಗಬೇಕು. ದಕ್ಷಿಣ ಕರ್ನಾಟಕಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟು ಯೋಜನೆಗಳನ್ನ ರೂಪಿಸ್ತಾರೆ, ಆ ಪ್ರಾಮುಖ್ಯತೆ ಮೂಲಕ ಕಲ್ಯಾಣ ಕರ್ನಾಟಕಕ್ಕೆ ಯೋಜನೆಗಳು ಬರ್ತಾ ಇಲ್ಲ ಅನ್ನುವಂಥದ್ದು ನೋವು ಈ ಭಾಗದಲ್ಲಿ ಇರ್ತಕ್ಕಂಥದ್ದು. ಸರ್, ಈಗ ಅದೇ ನೀವೇ ಆಗ್ಲೇ ಹೇಳಿದಾಗೆ ಮತ್ತು ರಜಾಕ್ ಅವರು ಹೇಳಿದ ಹಾಗೆ ರಜಾಕ್ ಸರ್ ಹೇಳಿದಾಗೆ 5,000 ಕೋಟಿಯಷ್ಟು ಅನುದಾನ ಈಗ ವಿಶೇಷವಾಗಿ 371J ಆರ್ಟಿಕಲ್ ಏನಿದೆ 7 ಜಿಲ್ಲೆಗಳಿಗೆ ಕೊಡಲಾಗ್ತಿದೆ. ಎಷ್ಟು ಅಭಿವೃದ್ಧಿಗಳಾಯ್ತು, ಎಷ್ಟು ಡೆವಲಪ್ಮೆಂಟ್ ಗಳಲ್ಲಿ ನಡೀತಾ ಇದೆ, ಈಗ ನಡೀತಿದೆ, ಅದು ಕೇವಲ 1.5 ವರ್ಷದಲ್ಲಿ ಕೊಟ್ಟಂತ ಹಣ ಎಲ್ಲಿ ಹೋಯ್ತು ಅಂತ? ಇಲ್ಲ, ಎಲ್ಲೂ ಹೋಗಿಲ್ಲ. ಖರ್ಚಾಗಿದೆ, ಖರ್ಚಾಗಿಲ್ಲ ಅಥವಾ ಲೂಟಿ ಮಾಡಿದ್ದಾರೆ ಅಂತಲ್ಲ. ಹೇಳಿ ಸರ್. ರಜಾಕ್ ಅವರು ಒಂದ್ ಮಾತನ್ನು ಹೇಳಿದ್ರು, ಕೃಷ್ಣಾ ನದಿ, ತುಂಗಭದ್ರಾ ನದಿ, ಭೀಮಾ ಎಲ್ಲ ಇದೆ ಹಾಗೆ ಅಂತ ಹೇಳಿ. ಕರ್ನಾಟಕದಲ್ಲಿ ಒಟ್ಟು ಬಿತ್ತನೆ ಪ್ರದೇಶದಲ್ಲಿ ನೀರಾವರಿಯನ್ನ ಒದಗಿಸಿರುವಂತ ಪ್ರದೇಶದ ಪ್ರಮಾಣ ರಾಜ್ಯ ಮಟ್ಟದಲ್ಲಿ 37% ಇದೆ. ರಾಜ್ಯ ಸರಾಸರಿಗಿಂತ ಅತಿ ಹೆಚ್ಚು ನೀರಾವರಿ ಪ್ರದೇಶವನ್ನ ಪಡೆದಿರುವಂತ ಜಿಲ್ಲೆಗಳು 15. ಅದರಲ್ಲಿ 8 ಜಿಲ್ಲೆಗಳು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಇದಾವೆ. ಅದು ನೀರಾವರಿ ಇರ್ಬೋದು, ಸಂಪನ್ಮೂಲಗಳಿರ್ಬೋದು, ಇದೆಲ್ಲ ಪ್ರಶ್ನೆ. ಅಭಿವೃದ್ಧಿಯ ಮೂಲದಲ್ಲಿರುವಂತದ್ದು ಜನರ ಶಿಕ್ಷಣ ಮತ್ತು ಸಾಕ್ಷರತೆ. 2019-21ರಲ್ಲಿ NFHS ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಪ್ರಕಾರ ಯಾದಗಿರಿ ಜಿಲ್ಲೆಯಲ್ಲಿ ರಜಾಕ್ ಸರ್, ಈಗ ಚಂದ್ರಶೇಖರ್ ಸರ್ ಹೇಳ್ತಾ ಇದ್ರು, ಅದೇ ಈಗ ಅಲ್ಲಿ ಬಹಳ ಮುಖ್ಯವಾಗಿ ಶಿಕ್ಷಣದ ಕೊರತೆ ಇದೆ ಅಂತ, ಅದು ಎದ್ದು ಕಾಣ್ತಿದೆ. ಮತ್ತೆ ಯುವಕರ ಗೂಳೆ ಹೋಗುವ ಸಮಸ್ಯೆ ಅಂತೂ ಇವತ್ತಿಗೂ ನಿಲ್ಲಿಸ್ಲಿಕ್ಕೂ ಆಗ್ತಿಲ್ಲ ಯಾರಿಂದನು. ಇದೆಲ್ಲ ಕಾರಣಗಳು ಹುಡುಕ್ತಾ ಹೋದ್ರೆ 1000 ಸಿಗ್ತವೆ. ಆದ್ರೆ ನೀವೇ ಹೇಳ್ದಂಗೆ ಏನು ರಾಜಕೀಯ ಆಡಳಿತ ಒಂದು ರೀತಿಯಲ್ಲಿ ಭೇದ ಮಾಡ್ತಾ ಇದೆಯಾ ಉತ್ತರ ಕರ್ನಾಟಕ ಭಾಗಕ್ಕೆ ಅಂತ. ಯಾಕಂದ್ರೆ ಅಲ್ಲಿ ನಾನು ಆಗ್ಲೇ ಮೊದಲನೇ ಪ್ರಶ್ನೆಯಲ್ಲಿ ಹೇಳಿದೆ, ಅಲ್ಲಿನ ಶಾಸಕರು, ಸಂಸದರು ಮತ್ತು ಸಚಿವರುಗಳು ಬಂದಿದ್ದಾರೆ. ಅವರೇ ಅಲ್ಲಿನ ಭಾಗಕ್ಕೆ ಒಂದು ರೀತಿಯಲ್ಲಿ ಭೇದವನ್ನ ಬಗೆತಿದಾರ ಅಂತ ಅನ್ಸುತ್ತಾ? ಇಲ್ಲ, ಶಾಸಕರು, ಸಂಸದರು ಅಥವಾ ಸಚಿವರಿಂದ ಈ ಭಾಗದಿಂದ ಆಯ್ಕೆ ಆಗಿಂತವ್ರಕ್ಕಿಂತ ನನ್ನ ಪ್ರಶ್ನೆ ಇರೋದು, ಆಡಳಿತ ನಡೆಸೋರ ಆಡಳಿತ ನಡೆಸ್ತಾರೆ, ಆಡಳಿತ ನಡೆಸ್ತಕ್ಕಂಥವ್ರು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಆಡಳಿತ ನಡೆಸ್ತಾರೆ, ನಾನು ಯಾರಿಗೂ ತಾರತಮ್ಯ ಮಾಡುವುದಿಲ್ಲ ಅಂತ. ಅಲ್ಲಿಂದ ಏನು ತಾರತಮ್ಯ ನೀತಿ ಆಗ್ತಾ ಇದೆಯಲ್ಲ, ಆ ನೀತಿಯನ್ನ ನಾವು, ಯಾಕಂದ್ರೆ ಸಮಸ್ಯೆಯ ಮೂಲವನ್ನ ನಾವು ಪ್ರಶ್ನೆ ಮಾಡದೇ ಇದ್ರೆ, ಸಮಸ್ಯೆಯ ಮೂಲವನ್ನ ನಾವು ಕೆದಕದೇ ಇದ್ರೆ, ಖಂಡಿತವಾಗಿಯೂ ನಾವು ಒಬ್ಬರ ಮೇಲೆ ಒಬ್ರು ಆರೋಪ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ನೀತಿ ಮಾಡ್ತಕ್ಕಂಥವ್ರು ತಾರತಮ್ಯ ಮಾಡುವಂತ ವ್ಯವಸ್ಥೆ ನಿರ್ಮಾಣ ಮಾಡಿದ್ದಕ್ಕಾಗಿ ಇದೆಲ್ಲ ಆಗ್ತಾ ಇರೋದು. ನೋಡಿ, 15 ವರ್ಷ ಆಯ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ 2ನೇ ಹಂತ, ಕೃಷ್ಣಾ ಬಿ ಸ್ಕೀಮ್ 3ನೇ ಹಂತದಲ್ಲಿ ಅದು 170 TMC ನೀರು ಈ ಉತ್ತರ ಕರ್ನಾಟಕಕ್ಕೆ ಅಲಾಟ್ಮೆಂಟ್ ಆಗಿ 15 ವರ್ಷ ಆಯ್ತು. ಇವತ್ತಿನ ತನಕ ಕೇಂದ್ರ ಸರ್ಕಾರ ಅದಕ್ಕೊಂದು ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. 170 TMC ಫೀಟ್ ವಾಟರು ಪ್ರತಿ ವರ್ಷ ನಮಗೆ ಅಲಾಟ್ ಆಗಿರೋದು ಅದು ಆಂಧ್ರ ಪ್ರದೇಶಕ್ಕೆ ಹರಿದೋಗ್ತಾ ಇದೆ. ಅದನ್ನ ನೋಟಿಫಿಕೇಶನ್ ಮಾಡ್ಬೇಕು, ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು, ರಾಜ್ಯ ಸರ್ಕಾರ ಅದನ್ನ ಬಳಕೆ ಮಾಡುವಂತ ಯೋಜನೆಗಳನ್ನ ರೂಪಿಸ್ಬೇಕು. ಈಗಾಗಲೇ ರಾಜ್ಯ ಸರ್ಕಾರ ಕೆಲವೊಂದು ಯೋಜನೆಗಳನ್ನ ಪೂರ್ಣ ಮಾಡಿದೆ, ಆದ್ರೆ ನೀರ್ ಅಲಾಟ್ಮೆಂಟ್ ಗೆ ನೋಟಿಫಿಕೇಶನ್ ಇಲ್ಲದೆ ಇರೋದ್ರಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ. ಇದು ಯಾವಾಗ ಆಗ್ತದೆ? ಇದೇ ಪರಿಸ್ಥಿತಿ ಒಂದು ವೇಳೆ ಹಾಸನಗಾಗಿದ್ರೆ, ಇದೇ ಪರಿಸ್ಥಿತಿ ಒಂದು ವೇಳೆ ಮಂಡ್ಯಕ್ಕಾಗಿದ್ರೆ,
ರಾಜ್ಯದಲ್ಲಿ ರಾಜಕೀಯ ಪರಿಸ್ಥಿತಿ ಈ ರೀತಿ ಇರ್ತಾ ಇರ್ಲಿಲ್ಲ. ರಾಜಕೀಯವಾಗಿ ಬಹಳ ಗಂಭೀರವಾಗಿ ತೆಗೆದುಕೊಂಡು ಅದನ್ನ ಏನಾದರೂ ಮಾಡಿ ಪಡಿಲೇಬೇಕು ಅಂತಕ್ಕಂತ ಪ್ರಯತ್ನ ನಡೀತಿತ್ತು. ಯಾವ ರೀತಿ ಮೇಕೆದಾಟುಗೆ ಹೋರಾಟ ನಡೀತದೆ ರಾಜಕೀಯವಾಗಿ, ರಾಜಕೀಯ ಹೋರಾಟ ಅದು ಕೃಷ್ಣಗೆ ನಡೆಯಲ್ಲ ಅನ್ನುವಂಥದ್ದು. ರಾಜಕೀಯ ಹೋರಾಟ, ಸರ್ಕಾರದ ಹೋರಾಟ, ಆ ಮೇಕೆದಾಟಿಗೆ ಸಿಕ್ಕಷ್ಟು ಪ್ರಾಮುಖ್ಯತೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಿಗೋದಿಲ್ಲ. 170 TMC ಅಂದ್ರೆ ಇದು ಬಹಳ ದೊಡ್ಡ ಪ್ರಮಾಣದ ನೀರು. 15 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿಗೆ ಒದಗಿಸುವ ಯೋಜನೆಗಳು ಈ 3ನೇ ಹಂತದಲ್ಲಿದ್ದಾವೆ. 15 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಸುಮಾರು 25-30 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಲಕ್ಷಾಂತರ ಜನರ ಬದುಕಿಗೆ ಅದು ದಾರಿದೀಪ ಆಗ್ತದೆ. ಅದು ಸೀರಿಯಸ್ನೆಸ್ ಬರ್ತಾ ಇಲ್ಲ ಅನ್ನುವಂಥದ್ದು. ಈ ರೀತಿ ಹಲವಾರು ಯೋಜನೆಗಳಿದ್ದಾವೆ. ಅದನ್ನ ಹಾಗೆ ಬಿಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಒಂದು ರಾಜಕೀಯವಾಗಿ ತಾರತಮ್ಯದ ಆಡಳಿತಗಳ ನೀತಿಯಿಂದಾಗಿನೇ ಈ ರೀತಿ ಎಲ್ಲವೂ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು. ಇವತ್ತು ಕೂಡ ಯಾಕೆ ಶೈಕ್ಷಣಿಕವಾಗಿ ಜಿಲ್ಲೆಗಳು ಹಿಂದುಳಿದಿದ್ದಾವೆ ಅನ್ನೋದಕ್ಕೆ ಹಲವು ಕಾರಣಗಳಿದ್ದಾವೆ. ಏನಾಗಿದೆ, ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಶೈಕ್ಷಣಿಕ ಸಂಸ್ಥೆಗಳೇ ಕಡಿಮೆ ಇದ್ದಂತ ಕಡಿಮೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅತಿ ಹೆಚ್ಚು ಶಿಕ್ಷಕರ ವೇಕೆನ್ಸಿ. ಇದು ಮೊದಲಿಂದನೂ ನಡೆದು ಬಂದಂತ ದಾರಿ. ಮೊದಲಿಂದ ಯಾಕೆ ನಡೆದು ಬಂದಿದೆ ಅಂದ್ರೆ, ಮೊದಲೆಲ್ಲ ಏನಾಗ್ತಿತ್ತು, ನಮ್ಮ ಭಾಗದಲ್ಲಿ ಶಿಕ್ಷಕರ ನೇಮಕಾತಿಗಳು ಜಿಲ್ಲಾ ಮಟ್ಟದಲ್ಲಿ ಆಗ್ತಾ ಇದ್ವು. ಜಿಲ್ಲಾ ಮಟ್ಟದಲ್ಲಿ ಆಗುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಅರ್ಜಿ ಹಾಕಿ ನೌಕರಿ ಪಡೆದು ರಾಜಕೀಯ ಒತ್ತಡದಿಂದ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋಗ್ಬಿಡ್ತಿದ್ರು. 2007ರಲ್ಲಿ ಸುಮಾರು ಒಂದು 300 ಜನ ಹೈಸ್ಕೂಲ್ ಟೀಚರ್ಗಳನ್ನ ಇಲ್ಲಿಂದ ಹಾಸನ್ಗೆ, ಮಂಡ್ಯಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು. ಆದ್ರೆ ಇಲ್ಲಿ ಜಿಲ್ಲಾ ಪಂಚಾಯತ್ ಅದನ್ನ ಟ್ರಾನ್ಸ್ಫರ್ ನಾವು ರಿಲೀವ್ ಮಾಡಲ್ಲ ಅಂತ ಒಂದು ನಿರ್ಣಯ ತೆಗೆದುಕೊಂಡಿದ್ರು. ಅವಾಗ ಅಂದಿನ ಮುಖ್ಯಮಂತ್ರಿ ನಮ್ ಜಿಲ್ಲಾ ಪಂಚಾಯತ್ ಸಿಒ ಫೋನ್ ಮಾಡಿ, ಸಾಯಂಕಾಲದೊಳಗೆ ರಿಲೀವ್ ಮಾಡಿಲ್ಲ ಅಂದ್ರೆ ನಿನಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟು ಟ್ರಾನ್ಸ್ಫರ್ ತಗೊಂಡು ಹೋಗಿದ್ರು. ಟೀಚರ್ ಸಲುವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಧಮಕಿ ಹಾಕುವಂತ ಸ್ಥಿತಿ ಇತ್ತು. ಅಂದ್ರೆ ಇಲ್ಲಿ ಶಿಕ್ಷಕರ ಕೊರತೆ ಇದೆ ಅನ್ನೋದು ಪ್ರಶ್ನೆ ಅಲ್ಲ, ನಮ್ಮ ಶಿಕ್ಷಕರು ನಮ್ ಭಾಗಕ್ಕೆ ಬಂದು ಬಿಡ್ಬೇಕು ಅಂತ. ನೀವು ಶಿಕ್ಷಕರ ನಿಯೋಜನೆ ನೋಡ್ರಿ, ದಕ್ಷಿಣ ಕರ್ನಾಟಕದಲ್ಲಿ ಎಷ್ಟು ಮಕ್ಕಳಿಗೊಬ್ರು ಶಿಕ್ಷಕರಿದ್ದಾರೆ, ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಮಕ್ಕಳಿಗೊಬ್ರು ಶಿಕ್ಷಕರಿದ್ದಾರೆ ಅಂತ ನೀವು ಆ ತಾರತಮ್ಯ ನೋಡಿದ್ರೆ ಗೊತ್ತಾಗ್ತದೆ ವ್ಯತ್ಯಾಸ ಎಷ್ಟಿದೆ ಅಂತ. ಈ 60,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ ಅಂತಂದ್ರೆ ನಮ್ಮ ಭಾಗದಲ್ಲಿ ಸುಮಾರು 23,000 ಪೋಸ್ಟ್ ಖಾಲಿ ಇದ್ದಾವೆ. ಅದರಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರೋ ಶಾಲೆಗಳ ಸಂಖ್ಯೆ ಕಮ್ಮಿ, ಅದರಲ್ಲಿ ಶಿಕ್ಷಕರ ವೇಕೆನ್ಸಿ ಜಾಸ್ತಿ. ಸೊ ಇದು ಶಿಕ್ಷಣದ ಕೊರತೆಗೆ ಕಾರಣ. ಸರ್ಕಾರ ಬಹಳ ಹೇಳ್ತದೆ, ಯಾವಾಗ್ಲೂ ಸರ್ಕಾರಗಳು ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲ ನಾವು ಅತಿಥಿ ಶಿಕ್ಷಕರ ಮೂಲಕ ಶಿಕ್ಷಣ ಪೂರೈಸ್ತಾ ಇದ್ದೇವೆ, ಏನ್ ತೊಂದರೆ ಇಲ್ಲ, ಖಾಲಿ ಇದ್ರು ಕೂಡ ಅತಿಥಿ ಶಿಕ್ಷಕರು ಕೊಡ್ತೇವೆ ಅಂತ. ಎವ್ರಿ ಇಯರ್ ನೀವು ನೋಡ್ರಿ, ಶಾಲೆಗಳು ಪ್ರಾರಂಭ ಆಗೋದು ಮೇ 29ನೇ ತಾರೀಕು ಪ್ರತಿ ವರ್ಷ. ಸೊ ಮೇ 29ನೇ ತಾರೀಕು ಶಾಲೆ ಪ್ರಾರಂಭ ಆದ್ರೆ ಆಗಸ್ಟ್ 15ರ ನಂತರ ಅತಿಥಿ ಶಿಕ್ಷಕರು ಕೊಡ್ತಾರೆ. ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳ ಆ ಶಾಲೆಗಳಲ್ಲಿ ಯಾರು ಶಿಕ್ಷಕರು ಇರಂಗಿಲ್ಲ. ಯಾವ ಸಬ್ಜೆಕ್ಟ್ ಕಲ್ಸಕ್ಕೂ. ಅದಕ್ಕೆ ಕಳೆದ ಒಂದು 10-12 ವರ್ಷದಿಂದ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಆಗಿಲ್ಲ. 15 ವರ್ಷದಿಂದ ಕಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರ ನೇಮಕಾತಿ ಆಗಿಲ್ಲ. 1 to 5, 8 to 10 ಈ ನೇಮಕಾತಿ ಆಗೇ ಇಲ್ಲ. 6 to 8 ನೇಮಕಾತಿ 3 ಸಲ ಮಾಡಿದ್ದಾರೆ. 15ರಲ್ಲಿ ಒಂದ್ಸಲ, 17ರಲ್ಲಿ ಒಂದ್ಸಲ, 21ರಲ್ಲಿ ಒಂದ್ಸಲ ಮಾಡಿದ್ದಾರೆ. ಆದ್ರೆ ಈ ಕೆಳಗಡೆ ಮತ್ತು ಮೇಲ್ಗಡೆ ನೇಮಕಾತಿಗಳು ಆಗೇ ಇಲ್ಲ. ಪ್ರತಿ ಒಂದು ಶಾಲೆಯಲ್ಲಿ, ಹೈಸ್ಕೂಲ್ ಅಲ್ಲಿ 2 ಶಿಕ್ಷಕರ ಕೊರತೆ ಇದೆ, ಮಿನಿಮಮ್ 2. ಕೆಲವೊಂದು ಶಾಲೆಗಳಲ್ಲಿ 5-5 ಜನ ಇರಂಗಿಲ್ಲ, ಹೆಡ್ ಮಾಸ್ಟರ್ ಒಬ್ಬನೇ ಇರ್ತಾನೆ. ಆ ಗೆಸ್ಟ್ ಟೀಚರ್ ಬಂದ ಮೇಲೆ ಅದನ್ನ ಮ್ಯಾನೇಜ್ ಮಾಡಬೇಕು. ಅಂತ ಪರಿಸ್ಥಿತಿ ಇದ್ದಾಗ ಗುಣಮಟ್ಟದ ಶಿಕ್ಷಣ ಅಂತ ಯಾವ ರೀತಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಅದು ಅಂದ್ರೆ ಇಡೀ ನಿಮ್ಮ ಇಷ್ಟು ಏನು ಕಂಪ್ಲೇಂಟ್ಸ್ ಅನ್ನೋ ತರ ಮಾತಾಡಿದ್ರಿ, ಈಗ ಇದಿಷ್ಟು ಸಹ ಆಡಳಿತ ವೈಫಲ್ಯದ ಕಾರಣ ಅಂತ ಹೇಳ್ತಾ ಇದ್ದೀರಾ. ಇನ್ನು ಬಹಳ ಆಡಳಿತದ ವೈಫಲ್ಯ ಅಲ್ಲ, ಆಡಳಿತ ವೈಫಲ್ಯ ಅಲ್ಲ, ಆಡಳಿತದ ತಾರತಮ್ಯದ ನೀತಿ ಅಂತ ನಾನು ಹೇಳಕ್ ಬಯಸ್ತೇನೆ. ಅದನ್ನ ತಾರತಮ್ಯದ ನೀತಿ ಅದು. ಕರ್ನಾಟಕ ಭಾಗದಲ್ಲಿ ಒಟ್ಟು ಇಡೀ ಕರ್ನಾಟಕದ ಜನಸಂಖ್ಯೆಯಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ 41% ಜನಸಂಖ್ಯೆ ಇದೆ. ಅದರಲ್ಲೂ ಆದಾಯ ಪ್ರೊಡ್ಯೂಸ್ ಆಗೋದು ಕೇವಲ 9% ಮಾತ್ರ. ಇದು ಏನನ್ನ ಸೂಚಿಸುತ್ತೆ? ಮತ್ತೆ ಬಹಳ ಮುಖ್ಯವಾಗಿ ಉದ್ಯೋಗದ ಕೊರತೆ ಈಗಿನಿಂದ ಅಲ್ಲ, ಸ್ವತಂತ್ರ ಬಂದಾಗಿನಿಂದನೂ ಇಂದಿನವರೆಗೂ ಸಹ ಉದ್ಯೋಗದ ಕೊರತೆ ಬಹಳಷ್ಟು ಎದುರಿಸ್ತಾ ಇದ್ದಾರೆ. ಈಗ ನೀವು ಒಂದ್ ಕಡೆ ಈಗ ಆಡಳಿತದ ತಾರತಮ್ಯದ ಕೊರತೆ ಹೇಳಿದ್ರಿ, ಅದರಲ್ಲೂ ಶಿಕ್ಷಣದಲ್ಲಿ ಏನು ಮಾಡ್ತಿರೋದು. ಸೊ ಉದ್ಯೋಗದಲ್ಲಿಯೂ ಇದೇ ತಾರತಮ್ಯ ಯಾಕೆ ಅಂತ ಚಂದ್ರಶೇಖರ್ ಸರ್ ಇದ್ದೀರಾ?
ಮಾಡ್ತಿದ್ದೀರಿ? ಓಕೆ ಸರ್, ಈಗ ಇಷ್ಟೊತ್ತು ಹೈದರಾಬಾದ್ ರಜಾಕ್ ಸರ್ ಕರ್ನಾಟಕ, ಹೇಳಿದ್ರು. ಕಲ್ಯಾಣ ಎಸ್ ಸರ್, ಕರ್ನಾಟಕ ಹೇಳಿ. ಪ್ರದೇಶದಲ್ಲಿ ಸರ್ ಒಂಚೂರು ಮೊಬೈಲ್ ಒಟ್ಟು ಕಾರ್ಮಿಕರಲ್ಲಿ ಹ್ಮ್ ಭೂರಹಿತ ಕಾರ್ಮಿಕರ ಸಂಖ್ಯೆ 40%ರಷ್ಟಿದೆ. ನೀವು ಉದ್ಯೋಗದ ಬಗ್ಗೆ ಮಾತನಾಡುವಂತದ್ದು ದೊಡ್ಡ ದೊಡ್ಡ ಉದ್ಯೋಗ ಅಲ್ಲ, ಕೂಲಿ ಕೆಲಸದವ್ರಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಏನ್ ಮಾಡಿದೆ? ಈ ರಾಜ್ಯ ಮಟ್ಟದಲ್ಲಿ ದಿನಗೂಲಿ ಕಾರ್ಮಿಕರ, ಭೂರಹಿತ ದಿನಗೂಲಿ ಕಾರ್ಮಿಕರ ಪ್ರಮಾಣ 25%ರಷ್ಟಿದ್ರೆ, ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ 40%ರಷ್ಟಿದೆ. ಎರಡನೇದ್ದು, ನೀರಾವರಿಯು ಅಭಿವೃದ್ಧಿಯ ಸೂಚಿ ಅಲ್ಲ, ನೀರಾವರಿಯು ಅಭಿವೃದ್ಧಿಯ ಮೂಲ ಅಲ್ಲ. ಮಾನ್ವಿ ತಾಲೂಕಿನಲ್ಲಿ, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಕಳೆದ 40-50 ವರ್ಷಗಳಿಂದ ನೀರಾವರಿ ಪ್ರದೇಶದ ಪ್ರಮಾಣ 70%. 70%ರಷ್ಟು ಉಳುಮೆ ಪ್ರದೇಶ ನೀರಾವರಿಯನ್ನು ಒದಗ್ತಾ ಇದೆ. ಆದ್ರೆ ಆ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕು. ಯಾಕೆ ಹಿಂದುಳಿದಿದೆ? ನೀರಾವರಿಯಿಂದ ಅಭಿವೃದ್ಧಿ ಆಗೋದಿಲ್ಲ. ನೀರಾವರಿಯನ್ನು ಒದಗಿಸಿದ್ರೆ ಯಾರಿಗೆ ಅನುಕೂಲ ಆಗುತ್ತೆ? ಭೂಮಿ ಇರೋರಿಗೆ. ಭೂಮಿ ಇಲ್ದಿರೋರೇ ಕಲ್ಯಾಣ ಕರ್ನಾಟಕದಲ್ಲಿ ಜಾಸ್ತಿ ಇರೋದು. ಎರಡನೇದ್ದು, ಬಹಳ ಮುಖ್ಯವಾಗಿ ಉಸ್ತಾದರು ಹೇಳ್ದ ಹಾಗೆ, ಹಾಸನದಲ್ಲೋ ಮಂಡ್ಯದಲ್ಲೋ ಅನ್ಯಾಯ ಆದ್ರೆ ಅವ್ರು ರಾಜಕೀಯ ಒತ್ತಡ ತಂದು ಅದನ್ನ ಸರಿಪಡಿಸ್ಕೊಳ್ತಾರೆ, ಪಡೆದುಕೊಳ್ತಾರೆ ಅಂತ. ಯಾಕೆ ಹಾಸನ ಮಂಡ್ಯದಲ್ಲಿ ಹಾಗೆ ರಾಜಕೀಯ ಒತ್ತಡ ಉಂಟಾಗುತ್ತೆ? ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಯಾಕೆ ಅಂತ ಒತ್ತಡ ಉಂಟಾಗೋದಿಲ್ಲ? ಕಾರಣ ಏನು ಅಂತ ಹೇಳಿದ್ರೆ, ಹಾಸನ, ಮಂಡ್ಯ, ಶಿವಮೊಗ್ಗ ಅಲ್ಲೆಲ್ಲ ಸಾಕ್ಷರತೆಯ ಪ್ರಮಾಣ ಅತ್ಯಧಿಕವಾಗಿದೆ. ಜನ ಸಂಘಟರಾಗ್ತಿದ್ದಾರೆ, ಜಾಗೃತಿ ಇದೆ. ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಸಾಕ್ಷರತೆ 50%ರಲ್ಲಿ ಯಾವ ಜಾಗೃತಿ ಉಂಟು ಮಾಡ್ತೀರಿ? ಅವರ 2 ಹೊತ್ತಿನ ಊಟದ್ದೇ ಸಮಸ್ಯೆ ಅವರಿಗೆ. ಯಾವುದು ಕೊರತೆ ಆಗಿದೆ, ಏನು ಅನ್ಯಾಯ ಆಗಿದೆ, ಯಾರು ತಾರತಮ್ಯ ಆಗಿದೆ, ಅದನ್ನ ಹೋರಾಟ ಮಾಡಿ ಇದ್ ಮಾಡುವಂತದ್ದು ಸಾಧ್ಯ ಆಗುದಿಲ್ಲ. ಮತ್ತು ಉಸ್ತಾದ್ ಅವ್ರು ಹೇಳ್ದ ಹಾಗೆ ತಾರತಮ್ಯ ನೀತಿ ಇದೆ, ಮಲತಾಯಿ ಧೋರಣೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಇರುವ ಸೌಲಭ್ಯಗಳನ್ನ ಬಳಸಿಕೊಳ್ಳುವಂಥದ್ದು ಈ ಪ್ರದೇಶದಲ್ಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಈಗ ನೀರಾವರಿ ಇರ್ಬೋದು, KKRDB ಇಂದ ಕೊಡುವಂತಹ ಅನುದಾನ ಇರ್ಬೋದು, ನಂಜುಂಡಪ್ಪ ಕಮಿಟಿಯ ಸ್ಪೆಷಲ್ ಡೆವಲಪ್ಮೆಂಟ್ ಬೋರ್ಡ್ ಅಲ್ಲಿ ಬರುವಂತ ಅನುದಾನ ಇರ್ಬೋದು. ಅಂದ್ರೆ ಎಲ್ಲಿಯವರೆಗೆ ಶಿಕ್ಷಣದ ಮಟ್ಟ ಇಲ್ಲಿ ಉತ್ತಮ ಆಗೋದಿಲ್ವೋ ಅಲ್ಲಿಯವರೆಗೆ ಈ ಪ್ರದೇಶ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಅಷ್ಟೇ. ಮತ್ತು ಬೆಳಗಾಂನಲ್ಲಿ ಚರ್ಚೆ ಆಗುತ್ತಲ್ಲ, ಆ ಅಧಿವೇಶನದಲ್ಲಿ ಯಾರಾದ್ರೂ ಕೂಡ ಮಹಿಳೆಯರ, ಈ ಪ್ರದೇಶದ ಮಹಿಳೆಯರ ಸ್ಥಿತಿ ಬಗ್ಗೆ ಮಾತನಾಡ್ತಾರ? ಮಕ್ಕಳ ಆರೋಗ್ಯ ಸ್ಥಿತಿ ಬಗ್ಗೆ ಮಾತನಾಡ್ತಾರ? ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 2019-21 ಇತ್ತೀಚೆಗದ್ದು, ತುಂಬಾ ದೂರದ್ದಲ್ಲ. ರಾಯಚೂರು, ಕೊಪ್ಪಳ, ಕಲಬುರಗಿ ಈ ಜಿಲ್ಲೆಗಳಲ್ಲಿ ಮಕ್ಕಳಲ್ಲಿ ಅನಿಮಿಯಾ, ರಕ್ತಹೀನತೆ ಎಷ್ಟು ಪ್ರಮಾಣದಲ್ಲಿದೆ ಅಂದ್ರೆ 70%ಕ್ಕಿಂತ ಅಧಿಕವಾಗಿದೆ. ಹಾಗೆ ರಕ್ತಹೀನತೆಯಿಂದ, ಅಪೌಷ್ಟಿಕತೆಯಿಂದ ನರಳ್ತಾ ಇರುವಂತ ಮಕ್ಕಳು SLCಯಲ್ಲಿ ಎಷ್ಟು ಚೆನ್ನಾಗಿ ಪಾಸ್ ಮಾಡ್ಬಿಡ್ಬಹುದು. SLC ಫಲಿತಾಂಶ ಈ ಪ್ರದೇಶದಲ್ಲೂ ಮತ್ತು ಅಪೌಷ್ಟಿಕತೆಗೂ ಸಂಬಂಧ ಇದೆ. ಆರೋಗ್ಯಕ್ಕೂ ಮತ್ತು ಶಿಕ್ಷಣದ ಪ್ರಗತಿಗೂ, ಪರ್ಫಾರ್ಮೆನ್ಸ್ಗೂ ಸಂಬಂಧ ಇದೆ. ಇವುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಗಮನ ಕೊಡ್ತಾ ಇಲ್ಲ. ಮಕ್ಕಳ ಅಪೌಷ್ಟಿಕತೆ ನಿವಾರಣೆ ಮಾಡ್ಲಿಕ್ಕೆ ಮೊಟ್ಟೆ ಕಾರ್ಯಕ್ರಮನ ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದು. ಅದಕ್ಕೆ ವಿದೇಶಿ ಬಂಡವಾಳ ಏನ್ ಬೇಕಾಗೋದಿಲ್ಲ. ಇರೋ ಬಂಡವಾಳವನ್ನ ಸಮರ್ಪಕವಾಗಿ ಬಳಸಿಕೊಂಡು ಈ ಸಮಸ್ಯೆಯನ್ನ ಬಗೆಹರಿಸಬಹುದು. ಯಾರೋ ಸ್ವಾಮಿಗಳು ಹೇಳ್ತಾರೆ ಅಂತ ಹೇಳಿಬಿಟ್ಟು ಮೊಟ್ಟೆಗೆ ವಿರೋಧ ಮಾಡುವಂತದ್ದಲ್ಲ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ತಾರತಮ್ಯ ಮಾಡ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ. ತಾರತಮ್ಯ ಒಂದು. ಎರಡನೇದ್ದು ಮೂಲ ಸಮಸ್ಯೆ ಶಿಕ್ಷಣ, ಆರೋಗ್ಯ. ಏರ್ಪೋರ್ಟ್ ಅಲ್ಲ, ಸರಿಪಡಿಸಬೇಕು ಅಂದ್ರೆ ನೀರಾವರಿ ಯೋಜನೆಗಳಲ್ಲ, ಎಕ್ಸ್ಪ್ರೆಸ್ ಹೈವೇಗಳಲ್ಲ. ಶಿಕ್ಷಣ ಮತ್ತು ಮುಂದಿನ 10 ವರ್ಷಗಳಲ್ಲಿ ಈ ಪ್ರದೇಶದಲ್ಲಿ ರಕ್ತಹೀನತೆಯನ್ನು ನಿವಾರಣೆ ಮಾಡ್ತೇವೆ. ಸಾಕ್ಷರತೆಯ ಪ್ರಮಾಣವನ್ನ ಇಷ್ಟು ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ, ಸರಾಸರಿ ಮಟ್ಟಕ್ಕೆ ಏರಿಸ್ತೇವೆ
ಅನ್ನುವ ಗುರಿ ಇಟ್ಕೊಂಡು ಕೆಲಸ ಮಾಡ್ಬೇಕು. KKRDBಗೆ ಅಭಿವೃದ್ಧಿ ಅನ್ನೋದೇ ಅರ್ಥ ಗೊತ್ತಿಲ್ಲ. ಹೌದು. ಅವರು ಮಾಡುವಂತ ಒಟ್ಟು ವೆಚ್ಚದಲ್ಲಿ 70% ಇನ್ಫ್ರಾಸ್ಟ್ರಕ್ಚರ್ಗೆ ಹಾಕ್ತಾರೆ, ಶಿಕ್ಷಣಕ್ಕೆ ಹಾಕೋದಿಲ್ಲ, ಆರೋಗ್ಯಕ್ಕೆ ಹಾಕೋದಿಲ್ಲ. SDP ನಲ್ಲೂ ಅಷ್ಟೇನೆ. KKRDB ನಲ್ಲಿ ಮಹಿಳಾ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಯಾವ್ದಾರ ಇದೆಯಾ? ನೋ, ದೇರ್ ಇಸ್ ನೋ ಜೆಂಡರ್ ರಿಲೇಟೆಡ್ ಪ್ರೋಗ್ರಾಮ್ ಅಂಡರ್ KKRDB ಆರ್ ಸ್ಪೆಷಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ, ಕೂಲಿಕಾರರಿಗೆ ಸಂಬಂಧಪಟ್ಟ ಹಾಗೆ. ನಮ್ಗೆ ಇನ್ನೂ ಒಂದು ಸಂಗತಿಯನ್ನು ಹೇಳ್ತೇನೆ ಕೇಳಿ. ಇಡೀ ರಾಜ್ಯದಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪ್ರಮಾಣ ಎಷ್ಟಿದೆ? 25%. ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟಿದೆ ಗೊತ್ತಾ? ಕಲ್ಯಾಣ ಕರ್ನಾಟಕದ ಒಟ್ಟು ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪ್ರಮಾಣ 35%. ಮತ್ತು ಈ ಜನ ಅತ್ಯಂತ ದೀನ ಸ್ಥಿತಿಯಲ್ಲಿದ್ದಾರೆ, ಅತ್ಯಂತ ಕೆಳ ಸ್ಥಿತಿಯಲ್ಲಿದ್ದಾರೆ. ಇವರ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ನೀವು ಯಾವ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀರಿ? ಕೇವಲ ಮುಂದುವರಿದ ಜನಾಂಗಕ್ಕೆ, ಬಲಿಷ್ಠ ಜನಾಂಗಕ್ಕೆ ಅನುಕೂಲಕರವಾಗುವಂತ ನೀರಾವರಿ ಯೋಜನೆ ಇರೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ರಸ್ತೆಗಳಿರ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಇಸ್ ನಾಟ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಈಸ್ ಅಬೌಟ್ ರಿಚ್ನೆಸ್ ಆಫ್ ಹ್ಯೂಮನ್ ಲೈಫ್. ಜನರ ಬದುಕಿನ ಸಮೃದ್ಧತೆಗೆ ಸಂಬಂಧಪಟ್ಟಿದ್ದೆ ಹೊರತು ಆರ್ಥಿಕ ಸಮೃದ್ಧತೆಗಲ್ಲ. ಡೆವಲಪ್ಮೆಂಟ್ ಈಸ್ ಅಬೌಟ್ ರಿಚ್ನೆಸ್ ಆಫ್ ಹ್ಯೂಮನ್ ಲೈಫ್ ಅಂಡ್ ನಾಟ್ ಅಬೌಟ್ ರಿಚ್ನೆಸ್ ಆಫ್ ದಿ ಎಕಾನಮಿ. ಕರ್ನಾಟಕ ಅತ್ಯಂತ ಸಮೃದ್ಧವಾದಂತ ರಾಜ್ಯ, ಆದ್ರೆ ಆ ಸಮೃದ್ಧತೆಯನ್ನು ಹಂಚ್ತಾ ಇಲ್ಲ. ನಿಮಗೆ ಇನ್ನೂ ಒಂದು ಅತ್ಯಂತ ಆತಂಕಕಾರಿಯಾದಂತ ಸಂಗತಿಯನ್ನು ಹೇಳ್ತೇನೆ. ಬೆಳಗಾವಿ ವಿಭಾಗದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕ ವಿಭಾಗದ ಒಟ್ಟು ಜಿಲ್ಲೆಗಳ ಸಂಖ್ಯೆ 14. ಈ 14 ಜಿಲ್ಲೆಗಳ ಒಟ್ಟು ಆದಾಯ ಬೆಂಗಳೂರು ನಗರ ಜಿಲ್ಲೆಯ ವರಮಾನಕ್ಕಿಂತ ಕಡಿಮೆ ಇದೆ. 14 ಜಿಲ್ಲೆಗಳ ವರಮಾನ, ಯಾವುದನ್ನ ಗ್ರಾಸ್ ಡಿಸ್ಟ್ರಿಕ್ಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೇವೆ, GDP ಅಂತ ಹೇಳ್ತೇವೆ, 14 ಜಿಲ್ಲೆಗಳ ವರಮಾನ ಒಂದೇ ಒಂದು ಬೆಂಗಳೂರು ನಗರ ಜಿಲ್ಲೆಯ ವರಮಾನವಷ್ಟು ಇಲ್ಲ. ವರಮಾನದ ಅರ್ಧದಷ್ಟಿದೆ. ಅಂದ್ರೆ ಸಮೃದ್ಧತೆಯನ್ನ ಹಂಚುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಈ ಹಂಚುವಿಕೆಯಲ್ಲಿ ಬಲಿಷ್ಠ ವರ್ಗದವರು ಎಲ್ಲವನ್ನು ಕೂಡ ದೋಚಿಕೊಳ್ತಿದ್ದಾರೆ. ಯಾರು ಕನಿಷ್ಠ ದುಸ್ಥಿತಿಯಲ್ಲಿದ್ದಾರೆ, ಯಾರು ಅತ್ಯಂತ ಮೂಲೆ ಗುಂಪಾಗಿದ್ದಾರೆ, ಉದಾಹರಣೆಗೆ ನಾನು ಹೇಳಿದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು 35%. ಅಲ್ಪಸಂಖ್ಯಾತರನ್ನು ಸೇರಿಸಿದ್ರೆ 50% 60% ವಲ್ನರಬಲ್ ಪಾಪ್ಯುಲೇಷನ್ ಇಸ್ ದೇರ್ ಇನ್ ಕಲ್ಯಾಣ ಕರ್ನಾಟಕ. ಈ ಜನಕ್ಕೆ ಅನುಕೂಲಕರವಾದಂತ ಯೋಜನೆಯನ್ನು ಒಂದನ್ನು ಕಳೆದ ನಾವು 25-30 ವರ್ಷಗಳಲ್ಲಿ ಹಾಕೊಳ್ಳಿಲ್ಲ. ಹಾಗಾಗಿ ನಾವು ಈ ಭಾಗದ MLA MPಗಳಿಗೆ ಹೇಳ್ಬೇಕು, ಆರೋಗ್ಯ ಕ್ರಾಂತಿ ಆಗ್ಬೇಕು, ಶಿಕ್ಷಣ ಕ್ರಾಂತಿ ಆಗ್ಬೇಕು, ಏರ್ಪೋರ್ಟ್ ಕ್ರಾಂತಿ ಅಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕ್ರಾಂತಿ ಅಲ್ಲ. ಇದಕ್ಕೆ ಬೇಕಾಗಿರುವಂತದ್ದು ಮೂಲಭೂತವಾಗಿ ಶಿಕ್ಷಣ ಮತ್ತು ಆರೋಗ್ಯ. ಎರಡನೇದ್ದು ಮಹಿಳೆಯರಿಗೆ ಸಂಬಂಧಪಟ್ಟ ಅತ್ಯಂತ ದುಸ್ಥಿತಿಯಲ್ಲಿರುವಂತ ವರ್ಗ ಇಡೀ ಕರ್ನಾಟಕದಲ್ಲಿ ಅಂದ್ರೆ ಮಹಿಳೆಯರು ಕಲ್ಯಾಣ ಕರ್ನಾಟಕ ಜಿಲ್ಲೆಯಲ್ಲಿ. ಸೊ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ವಿಶೇಷ ಕಾರ್ಯಕ್ರಮ ಹಾಕೋಬೇಕು. ಇದುವರೆಗೂ ಕೂಡ ಹಾಕೊಂಡಿಲ್ಲ. ಸ್ಪೆಷಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ NRDP ಇಲ್ಲ, KKRDB ನಲ್ಲಿ ಇಲ್ಲ. ಹೀಗೆ ಅಭಿವೃದ್ಧಿಗೆ ಮೂಲದಲ್ಲಿರುವಂತ ಸಮಸ್ಯೆ ಏನು ಅಂತೇಳಿ ಗುರ್ತಿಸ್ಕೊಳ್ದಲ್ಲೇ ನೀವು ಬೆಂಗಳೂರಿನಲ್ಲಿ, ಹಾಸನದಲ್ಲಿ, ಮಂಡ್ಯದಲ್ಲಿ ಏನಾಗುತ್ತೆ ಅದೇ ನಮ್ಮಲ್ಲಿ ಆಗ್ಬೇಕು ಅಂತಂದ್ರೆ ಆಗೋದಿಲ್ಲ. ಮೂಲ ಸಮಸ್ಯೆಗಳಿಗೆ ಸಂಬಂಧಪಟ್ಟಾಗೆ ನಾವು ಗಮನ ಕೊಡಬೇಕು. ಆಗ್ಲೇ ಹೇಳಿದಾಗೆ ನೀರಾವರಿಯ ಅಭಿವೃದ್ಧಿ ಎಲ್ಲ ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೋಬೇಕು. ಮತ್ತು ಅರ್ಥಾದವ್ರು ಹೇಳ್ದಾಗೆ ಖಾಲಿ ಇರುವ ಹುದ್ದೆಗಳ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಎಷ್ಟು ಸಮರ್ಥವಾಗಿ ಕೆಲಸ ಮಾಡ್ತಿದ್ದಾರೆ. ಆ ಪ್ರಮಾಣದಲ್ಲಿ ಈ ಭಾಗದ ಆಶಾ ಕಾರ್ಯಕರ್ತರು ಮತ್ತು ಅವರೆಲ್ಲ ಮಹಿಳೆಯರು ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ. ಈ ಪ್ರದೇಶದಲ್ಲಿ KKRDB ಅವರು
ಅಂಗನವಾಡಿಗಳಿಗೆ ಸಂಬಂಧಪಟ್ಟ ಹಾಗೆ, ಆಶಾ ಕಾರ್ಯಕರ್ತರಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಾಗಾರಗಳನ್ನು ಮಾಡಬೇಕು, ಅವರಿಗೆ ಟ್ರೈನಿಂಗ್ ತರಬೇತಿ ಕೊಡಬೇಕು. ಆ ರೀತಿ ಅದು ಬಿಟ್ಬಿಟ್ಟು ನೀವು ಬರೀ ರಸ್ತೆಗಳನ್ನು ಮಾಡದೆ, ಕಾಂಪೌಂಡ್ ಕಟ್ಟಿಸ್ದೆ, ಸೇತುವೆ ಕಟ್ಟಿಸ್ದೆ, ನೀರಾವರಿ ಯೋಜನೆ ಕಟ್ಟಿಸ್ದೆ, ಇದನ್ನ ಮಾಡ್ಕೊಳ್ತಾ ಹೋದ್ರೆ ಎಲ್ಲಿವರೆಗೂ ಇದು ಮುಂದುವರಿಯುತ್ತೋ ಅಲ್ಲಿವರೆಗೂ ಈ ಪ್ರದೇಶ ಅಭಿವೃದ್ಧಿ ತಾರತಮ್ಯ ಇದೆ, ಮಲತಾಯಿ ಧೋರಣೆ ಇದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಿಜವಾದ ಸಮಸ್ಯೆಗಳನ್ನ ಮೂಲಭೂತ ಗುರುತಿಸಿ ಸೌಕರ್ಯಗಳು. ಅದಕ್ಕೆ ಪರಿಹಾರವನ್ನು ಸರ್ ಉಸ್ತಾದ್ ಸರ್, ಇಷ್ಟು ಈಗ ನನ್ನ ಅಭಿಪ್ರಾಯ. ಚಂದ್ರಶೇಖರ್ ಸರ್ ಹೇಳಿದ್ರು, ಅಷ್ಟು ಮಾತುಗಳನ್ನ ನೀವು ಒಪ್ತೀರಾ ಅಂತ ನಾನು ಖಂಡಿತ ಅನ್ಕೊಂತೀನಿ. ಇಲ್ಲ, ಸಮಸ್ಯೆಗಳು ಇದ್ದಾವೆ, ಸಮಸ್ಯೆಗಳು ಯಾವುವು ಅಂತಾನು ಗೊತ್ತಿದೆ. ಅದಕ್ಕೆ ತಕ್ಕಂತೆ ಯೋಜನೆಗಳನ್ನ ರೂಪಿಸಬೇಕಾದಂತ ಕೆಲಸ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು. ಕೇಂದ್ರದ ನೀತಿ ಆಯೋಗ ಚಂದ್ರಶೇಖರ್ ಸರ್ ಪಾಯಿಂಟ್ ಔಟ್ ಮಾಡಿದೇನು ಅಂದ್ರೆ, ಮೂಲಭೂತ ಸಮಸ್ಯೆಗಳೇ ಇದಾವೆ. ಈಗ ನೀವು ಒಂದಷ್ಟು ಹೇಳಿದ್ರಿ, ಅಭಿವೃದ್ಧಿಯ ಹೆಸರಿನಲ್ಲಿ ಆಗುವಂತ ಯೋಜನೆಗಳು ಬೇರೆ, ಅದಕ್ಕೂ ಡೀಪ್ ರೂಟೆಡ್ ಆಗಿ ನೋಡಿದಾಗ ಈಗ ಮಹಿಳೆಯರ ಸಮಸ್ಯೆ ಇರ್ಬೋದು, ಆಶಾ ಕಾರ್ಯಕರ್ತೆಯರ್ದು ಇರ್ಬೋದು, ಇನ್ನು ನರೇಗಾ ಕಾರ್ಮಿಕರದ್ದು ಬಹಳ ದೊಡ್ಡ ಸಮಸ್ಯೆ ಇದೆ. ಇದೆಲ್ಲ ಇದ್ದಾಗೂ ಕೂಡ ಕಲ್ಯಾಣ ಹೆಸರಿಗೆ ಮಾತ್ರ ಇದು ಕಲ್ಯಾಣ ಕರ್ನಾಟಕ ಆಗ್ತಿದೆ ಅಂತ ನನ್ನ ಅಭಿಪ್ರಾಯ ಇದೆ. ಇಲ್ಲ, ಹೆಸರು ಮಾತ್ರ ಬದಲಾವಣೆ ಮಾಡಿದ್ದಾರೆ, ಯೋಜನೆಗಳು ಬದಲಾವಣೆ ಮಾಡ್ಲಿಲ್ಲ ಅಂತಕ್ಕಂಥದ್ದು. ಹೈದರಾಬಾದ್ ಕರ್ನಾಟಕ ಅಂತ ಹೆಸರಿತ್ತು, ಅದನ್ನ ಕಲ್ಯಾಣ ಕರ್ನಾಟಕ ಅಂತ ಬದಲಾವಣೆ ಮಾಡಿದ್ದಾರೆ. ಇದು ಯೋಜನೆಗಳು ಬದಲಾಗ್ಲಿಲ್ಲ ಅನ್ನುವಂಥದ್ದು. ಯೋಜನೆಗಳು ಜನರನ್ನ ನೋಡುವ ದೃಷ್ಟಿಕೋನ, ಸರ್ಕಾರದ ದೃಷ್ಟಿಕೋನ ಬದಲಾಗಬೇಕಾಗಿತ್ತು, ಅದು ಆಗ್ಲಿಲ್ಲ ಅನ್ನುವಂಥದ್ದು. ಈಗ ನಾನು ಅದನ್ನ ಹೇಳ್ತಾ ಇದ್ದೆ, ನೀತಿ ಆಯೋಗದ ವರದಿ ಪ್ರಕಾರ ಕಲ್ಯಾಣ ಕರ್ನಾಟಕ ಪ್ರದೇಶ ಬಹಳ ಜನರ ಜೀವನ ಬದುಕಿನಲ್ಲಿ ಬಹಳಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ಜನರ ಜೀವನದ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಮಾಡಿದ್ದಾರೆ ಅವರು, ನೀತಿ ಆಯೋಗದವರು. ಅಂದ್ರೆ ಬೇರೆ ಬೇರೆ ಅಂಶಗಳ ಆಧಾರದ ಮೇಲೆ ಯಾವ ರೀತಿ ಈ ಪ್ರದೇಶ ಹಿಂದುಳಿದಿದೆ ಅನ್ನೋದಕ್ಕೆ, ಅದರಲ್ಲಿ ಮಹಿಳೆಯರು, ಮಕ್ಕಳು, ಯುವಕರು, ಆಮೇಲೆ ಅವರು ಬದುಕುವ ಜೀವನ ಮಟ್ಟ, ಅವ್ರು ಯಾವ ರೀತಿ ಬದುಕ್ತಾ ಇದ್ದಾರೆ, ಎಷ್ಟು ಗುಣಮಟ್ಟದ ಜೀವನದಲ್ಲಿ ಬದುಕ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ. ಆಮೇಲೆ ಈಗ ಈ ಭಾಗದಲ್ಲಿ ಇರ್ತಕ್ಕಂಥ ಕೃಷಿ ಕೂಲಿ ಕಾರ್ಮಿಕರು, ನಾನು ಒಂದು ಮಾತನ್ನ ಒಪ್ಪಂಗಿಲ್ಲ, ನೀರಾವರಿ ಆದ್ರೆ ಅಭಿವೃದ್ಧಿ ಆಗೋದಿಲ್ಲ ಅಂತ. ನೀರಾವರಿ ಆದ್ರೆ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗ್ತದೆ. ನಾನು ಉದಾಹರಣೆಗೆ ಹೇಳ್ತೀನಿ, ನಾನು ಕೂಡ ದೇದುರ್ಗ ತಾಲೂಕಿನವನು, ಮೂಲತಃ ದೇದುರ್ಗ ತಾಲೂಕಿನವನು. ಸುಮಾರು ರಾಯಚೂರು ಜಿಲ್ಲೆ ದೇದುರ್ಗ ತಾಲೂಕಿನವನು. ನಂಜುಂಡಪ್ಪ ವರದಿಯಲ್ಲಿ 175 ತಾಲೂಕುಗಳಲ್ಲಿ 175ನೇ ತಾಲೂಕು ದೇದುರ್ಗ, ಡೆವಲಪ್ಮೆಂಟ್ ಬ್ಯಾಕ್ವರ್ಡ್ನೆಸ್ ನಲ್ಲಿ ಕೊನೆಯ ತಾಲೂಕು ದೇದುರ್ಗ. ಅದು 2002ರಲ್ಲಿ ಅವತ್ತು ನೀರಾವರಿ ಇರ್ಲಿಲ್ಲ ಆ ಪ್ರದೇಶದಲ್ಲಿ, ಒಂದು ಸಣ್ಣ ನೀರಾವರಿ ಯೋಜನೆ ಕೂಡ ಇರ್ಲಿಲ್ಲ. 2002ರ ನಂತರ ಬಲದಂಡೆ ಕಾಲುವೆ, ನಾರಾಯಣಪುರ ಬಲದಂಡೆ ಕಾಲುವೆ ಮೂಲಕ ಬಹುತೇಕ ಭಾಗ ದೇದುರ್ಗ ತಾಲೂಕಿನಲ್ಲಿ ನೀರಾವರಿ ಆಗಿದೆ. ಅಲ್ಲಿ ಆರ್ಥಿಕ ಚಟುವಟಿಕೆ ಕಳೆದ ಒಂದು 20 ವರ್ಷದಲ್ಲಿ ಆ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಆರ್ಥಿಕ ಚಟುವಟಿಕೆಯ ಬದಲಾವಣೆಯನ್ನ ಗಮನಿಸಿದ್ರೆ ಖಂಡಿತವಾಗಿ ಕೂಡ ನೀರಾವರಿನೂ ಕೂಡ ಅಭಿವೃದ್ಧಿಗೆ, ಜನರ ಬದುಕಿನ ಜೀವನ ಮಟ್ಟ, ಗುಣಮಟ್ಟ ಅಭಿವೃದ್ಧಿಗೆ ಅದು ಪೂರಕ ಆಗ್ತದೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಅದು ನಾನು ಅನುಭವಿಸ್ತಾ, ಯಾಕಂದ್ರೆ ಆ ಪ್ರದೇಶದಿಂದ ಬಂದಿರ್ತಕ್ಕಂಥವ್ನು, ನನಗೂ ಅನುಭವ ಇದೆ. ನನ್ ಜಮೀನ್ ಇದೆ, ಮೊದಲೇನ್ ಬೆಳಿತಿತ್ತು ಇವತ್ತೇನ್ ಬೆಳಿತಿದೆ ನನ್ ಜಮೀನ್ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇದು ಜಮೀನ್ ಇದ್ದವರಿಗೆ ಅಷ್ಟೇ ಅಲ್ಲ, ಜಮೀನ್ ಇಲ್ಲದೆ ಇದ್ದವರಿಗೂ ಕೂಡ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ನೀರಾವರಿ ಮಾಡ್ತದೆ. ಯಾಕಂದ್ರೆ ವರ್ಷದಲ್ಲಿ 8 ತಿಂಗಳ ನೀರಾವರಿ ಚಟುವಟಿಕೆ ಇರ್ತದೆ. ಆ 8 ತಿಂಗಳನ್ನು ಕೂಡ ಭೂ ರೈತರಿಗೆ ಉದ್ಯೋಗ ಕೊಡ್ತಕ್ಕಂತ, ಸ್ಥಳೀಯವಾಗಿ ಉದ್ಯೋಗ ಸಿಗ್ತಕ್ಕಂತ ಕೆಲಸ ಆಗ್ತದೆ. ಅವ್ರಿಗೆ ಭೂಮಿ ಇಲ್ಲದೆ ಇರಬಹುದು, ನೀರಾವರಿ ಇಲ್ಲದೆ ಇದ್ರೆ ವರ್ಷದಲ್ಲಿ 10 ದಿನ ಮಾತ್ರ ಕೆಲಸ ಮಾಡ್ಬೋದು ಅವರು. ನೀರಾವರಿ ಇರೋ ಕಾರಣಕ್ಕೆ 8 ತಿಂಗಳಲ್ಲಿ ಕೆಲಸ ನಿರಂತರವಾಗಿ ಒಂದಿಲ್ಲ ಒಂದು ಕೆಲಸ ಚಟುವಟಿಕೆ ಇದ್ದೇ ಇರ್ತದೆ. ಹಾಗಾಗಿ ಇಡೀ ಪ್ರದೇಶ ನೀರಾವರಿ ಮಾಡ್ಲಿಕ್ಕೆ ಅವಕಾಶ ಇದೆ. ಇಡೀ ಕಲ್ಯಾಣ ಕರ್ನಾಟಕ ನೀರ್ ಅಷ್ಟಿದೆ. ಅವೈಲೇಬಿಲಿಟಿ ಆಫ್ ವಾಟರ್ ಬಹಳ ಕಡೆ ಏನಾಗ್ತದೆ, ನಾವು ಕಾವೇರಿಯಲ್ಲಿ 5 TMC ನೀರಿಗಾಗಿ ಇಡೀ ಮಂಡ್ಯ, ಮೈಸೂರು, ಹಾಸನ್, ರಾಮನಗರ್ ಎಲ್ಲ ಬಂದ್ ಮಾಡಿ ಕುಂತಿರ್ತೇವೆ. 5 TMC 170 TMC ನೀರನ್ನ ನಾವು ಕಳೆದುಕೊಳ್ತಾ ಇದ್ದೀವಿ ಈ ಪ್ರದೇಶದಲ್ಲಿ ಅಂತ. ಸೊ ಇಡೀ ಪ್ರದೇಶದಲ್ಲಿ ನಾವು ನೀರಾವರಿ ವ್ಯಾಪ್ತಿಯನ್ನ ವಿಸ್ತರಿಸತಕ್ಕಂತ ಅವಕಾಶ ಇದೆ. ಅದರಲ್ಲಿ ಆರ್ಥಿಕ ಸ್ಥಿತಿ ಬದಲಾವಣೆ ಆಗ್ತದೆ ಅನ್ನೋದು ಒಂದು ನನ್ನ ಅನುಭವ ಅದು. ಆಮೇಲೆ ನಾನು ಸರ್ಕಾರಕ್ಕೆ ಕೂಡ ಈ ಮೂಲಕ ಆಗ್ರಹ ಮಾಡ್ತೇನೆ, ನೀವು ಮಂಡಳಿಗೆ 5,000 ಕೋಟಿ ವರ್ಷ ಕೊಡ್ತಾ ಇದ್ದೀರಿ, ದಯವಿಟ್ಟು ಆ ರೀತಿ ಅನುದಾನ ಕೊಡಬೇಡ್ರಿ. ಅವರಿಗೆ ಮೊದಲು ಒಂದು ಕ್ರಿಯಾ ಯೋಜನೆಯನ್ನ ರೂಪಿಸ್ಲಿಕ್ಕೆ ಹೇಳ್ರಿ, ಒಂದು ಪರ್ಸ್ಪೆಕ್ಟಿವ್
ಪ್ಲಾನ್ ಫಾರ್ ನೆಕ್ಸ್ಟ್ 10 years. ಈ ಭಾಗದ ಮಾನವ ಅಭಿವೃದ್ಧಿ, ಈ ಭಾಗದ ಅಭಿವೃದ್ಧಿಯ ತಾರತಮ್ಯವನ್ನ ನಿವಾರಣೆ ಮಾಡ್ಲಿಕ್ಕೆ ಒಂದು 10 ವರ್ಷದ ಒಂದು ಪರ್ಸ್ಪೆಕ್ಟಿವ್ ಪ್ಲಾನ್ ಅನ್ನ ತಯಾರು ಮಾಡ್ಲಿಕ್ಕೆ ಹೇಳ್ರಿ. ಆ ಪ್ಲಾನ್ ಆಧಾರದ ಮೇಲೆ ವರ್ಷಕ್ಕೆ 5,000 ಇಲ್ಲ 6,000 ಕೋಟಿ ಖರ್ಚಾಗ್ಲಿ, ಅದೊಂದು ಪ್ಲಾನ್ ಪ್ರಕಾರ ನೀವು ಖರ್ಚು ಮಾಡ್ಲಿಕ್ಕೆ ಕೊಡಿ. ಇವರೆಲ್ಲ ಏನ್ ಮಾಡ್ತಾ ಇದಾರೆ, ನಮ್ಮ ಮಂಡಳಿದ ಒಂದು ದುರಾದೃಷ್ಟ ಏನಂದ್ರೆ, ಅವ್ರು ಬಂದಂತ ಹಣವನ್ನ ಎಲ್ಲಾರು ತಾಲೂಕುಗಳಿಗೆ MLA ಗಳಿಗೆ ಹಂಚಿಕೆ ಮಾಡಿ ಹಾಕ್ತಾ ಇದ್ದಾರೆ, ಜಿಲ್ಲಾ ಮಂತ್ರಿಗಳಿಗೆ ಹಂಚಿಕೆ ಮಾಡಿ ಹಾಕ್ತಾ ಇದ್ದಾರೆ. ಒಂದಿಷ್ಟು ಅನುದಾನ ಪ್ಲಾನಿಂಗ್ ಮಿನಿಸ್ಟರ್, ಒಂದಿಷ್ಟು ಅನುದಾನ ಗವರ್ನರ್ ಕೂಡ. ಈಗ ಹೆಂಗ್ ದುರಾದೃಷ್ಟ ನೋಡಿ, ಗವರ್ನರ್ ಕೂಡ ನನಗೆ 250 ಕೋಟಿ ಅನುದಾನ ಬೇಕಂತ ತಗೊಂಡಿದ್ದಾರೆ. ಗವರ್ನರ್ಗೆ ಯಾರು ಭೇಟಿ ಆಗ್ಲಿ, ಈಗ ನಾನು ಹೋಗಿ ಗವರ್ನರ್ಗೆ ಭೇಟಿ ಆಗಕ್ಕಾಗತ್ತಾ? MLA ಗಳು ಹೋಗಿ ಗವರ್ನರ್ಗೆ ಒಂದು ಲೆಟರ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ? MP ಗಳು ಹೋಗಿ ಗವರ್ನರ್ಗೆ ಲೆಟರ್ ಕೊಡ್ಲಿಕ್ಕೆ ಆಗ್ತದ? ಅವರು ಡಿಸ್ಕ್ರಿಷನರಿ ಗ್ರಾಂಟ್ ಅಂತ KKRDB ಯಲ್ಲಿ 250 ಕೋಟಿ ತಗೊಂಡಿದ್ದಾರೆ. ಇದಕ್ಕಿಂತ ದೊಡ್ಡ ದುರಂತ ಏನೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಆಡಳಿತ ಆಗಲ್ಲ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ದಯವಿಟ್ಟು ನೀವು ಆ ಮಂಡಳಿಗೆ ಒಂದು ಪರ್ಸ್ಪೆಕ್ಟಿವ್ ಪ್ಲಾನ್ ಅನ್ನ, ಒಂದು 10 ವರ್ಷದ ಯೋಜನೆಯನ್ನ ರೂಪಿಸ್ಲಿಕ್ಕೆ ಹೇಳ್ರಿ. ಆ 10 ವರ್ಷದ ಯೋಜನೆಗಳಿಗೆ ಏನ್ ಬೇಕು, ಯಾಕಂದ್ರೆ ಇಡೀ 100 ವರ್ಷದ ಹಿಂದುಳಿವಿಕೆಯನ್ನ ಒಂದೇ ದಶಕದಲ್ಲಿ ಮುಗಿಸ್ತೀವಿ ಅನ್ನೋಂತ ಭ್ರಮೆ ಕೂಡ ನಮಗಿಲ್ಲ. ವಾಸ್ತವವಾಗಿ ಒಂದು 10 ವರ್ಷದ ಯೋಜನೆಗಳನ್ನ ಯಾವ ತಾಲೂಕಿಗೆ ಏನ್ ಬೇಕು ಬೇಡಗಳನ್ನ ತಿಳಿದುಕೊಂಡು ಅದರ ಆಧಾರದ ಮೇಲೆ, ಈಗ ಉದಾಹರಣೆಗೆ ಹೇಳ್ತೇನೆ, ಈಗ ರಾಯಚೂರು ತಾಲೂಕಿಗೆ ಒಂದು 10 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬೇಕು ಅಂದ್ರೆ ವರ್ಷಕ್ಕೆ 2 ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಡ್ತೇನೆ. ಒಂದು 20 ಪ್ರೈಮರಿ ಸ್ಕೂಲ್ಗಳು ಬೇಕು ಈ ಭಾಗದಲ್ಲಿ ಅಂದ್ರೆ ವರ್ಷಕ್ಕೆ 4 ಪ್ರೈಮರಿ ಸ್ಕೂಲ್ಗಳನ್ನ ಒಂದು 5 ವರ್ಷ 10 ವರ್ಷದ ಈ ರೀತಿ ಯೋಜನೆಗಳನ್ನ ಮಾಡಿ ಆ ಯೋಜನೆಗಳಿಗೆ ಅನುದಾನವನ್ನ ಕೊಡ್ತಕ್ಕಂತ ಕೆಲಸ ಸರ್ಕಾರ ಮಾಡ್ಲಿಕ್ಕೆ ಆ ಮಂಡಳಿಗೆ ನಿರ್ದೇಶನವನ್ನು ಕೊಡಬೇಕು. ನೀವು ಈ ರೀತಿ ಹೋಲ್ಸೇಲ್ ಆಗಿ ಗ್ರಾಂಟ್ ಅನ್ನ ಕೊಟ್ರೆ ಖಂಡಿತವಾಗಿ ಪ್ರದೇಶ ಅಭಿವೃದ್ಧಿ ಆಗಲ್ಲ. ಇಲ್ಲಿ ಇರ್ತಕ್ಕಂತ ಆಡಳಿತ ಏನ್ ಮಾಡ್ತದೆ ಅಂದ್ರೆ CC ರೋಡ್ ಬಿಲ್ಡಿಂಗ್ ಕಟ್ಲಿಕ್ಕೆ ಬಳಕೆ ಮಾಡ್ತಾರೆ ವಿನ ಜನರ ಬದುಕನ್ನ ಕಟ್ಲಿಕ್ಕೆ ಅವರು ಪ್ರಯತ್ನ ಮಾಡೋದಿಲ್ಲ. ನಮ್ಮ ವಾದ ಇರ್ತಕ್ಕಂಥದ್ದು ಮಾನವ ಅಭಿವೃದ್ಧಿಗೆ ದುಡ್ಡು ಖರ್ಚಾಗಬೇಕು ಅನ್ನುವಂಥದ್ದು. ನೀವು ಕಟ್ಟಡ ಅಭಿವೃದ್ಧಿಗೆ, ರಸ್ತೆ ಅಭಿವೃದ್ಧಿಗೆ ಮಾತ್ರ ಅಲ್ಲ, ಅದು ಆಗಬೇಕು, ಬಟ್ ಎಲ್ಲವೂ ಅದಕ್ಕೆ ಹೋಗ್ಬೇಕಂತಲ್ಲ. ಮಾನವ ಅಭಿವೃದ್ಧಿಯ ಬಗ್ಗೆ ಒಂದು ಯೋಜನೆಯನ್ನು ರೂಪಿಸ್ಬೇಕು, ಅದಕ್ಕೆ ಅನುದಾನ ಕೊಡ್ತಕ್ಕಂತ ಕೆಲಸ ಮಂಡಳಿಗೆ ಆಗಬೇಕು. ಅದು ಸರ್ಕಾರ ಆ ನಿರ್ದೇಶನವನ್ನ ಮಂಡಳಿಗೆ ಕೊಡಬೇಕು ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇನ್ನು ಉದ್ಯೋಗದ ವಿಚಾರದಲ್ಲಿ ಇವತ್ತಿಂದ ಅಲ್ಲ, ಬಹಳ ಹಿಂದೆಯಿಂದನೂ ಈ ಚರ್ಚೆ ಇದೆ. ಗೂಳೆ ಹೋಗೋ ಸಮಸ್ಯೆ ಇವತ್ತಿಗೂ ನಿಲ್ತಿಲ್ಲ, ಉದ್ಯೋಗ ಸೃಷ್ಟಿ ಆಗ್ತಿಲ್ಲ ಅಂತ. ಅದ್ರಲ್ಲೂ ಹೈದರಾಬಾದ್ಗೆ, ಮುಂಬೈಗೆ ಮತ್ತೆ ಬೆಂಗಳೂರು ಕಡೆ ಬರ್ತಿರೋದು. ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ ಸರ್? ಇಲ್ಲ, ಇದೆ ಪರಿಹಾರ ಇಲ್ಲ ಅಂತಿಲ್ಲ. ಈಗ ನೋಡ್ರಿ, ಜನ ಎಲ್ಲಿಂದ ಗೂಳೆ ಹೋಗ್ತಾರೆ ಅನ್ನೋದನ್ನ ನಾವು ನೋಡ್ಬೇಕು. ಯಾವ ಭಾಗದಿಂದ ಗೂಳೆ ಹೋಗ್ತಾರೆ ಅನ್ನೋಂಥದ್ದನ್ನ ನೋಡ್ಬೇಕು. ಎಲ್ಲೆಲ್ಲಿ ನೀರಾವರಿ ಪ್ರದೇಶ ಇಲ್ಲ ಅಲ್ಲಿಂದ ಜನ ಗೂಳೆ ಹೋಗ್ತಾರೆ. ನಾನು ಹೇಳಿಕ್ ಬಯಸ್ತೇನೆ, ಮಾನ್ವಿ ತಾಲೂಕಿನಲ್ಲಿ 70% ನೀರಾವರಿ ಆಗಿದೆ ಅಂತ ಹೇಳಿದ್ರು. ಇನ್ನ 30% ನೀರಾವರಿ ಆಗದೆ ಇರುವಂತ ಪ್ರದೇಶ ಅದು ಯಾವ್ದು ಪ್ರದೇಶ ಅಂತಂದ್ರೆ, ನೀವು ಒಂದು ಸಿರ್ವಾರ್ ಅಂತ ಬರ್ತದೆ ಒಂದು ತಾಲೂಕು. ಆ ಸಿರ್ವಾರ್ ತಾಲೂಕ್ ಹೆಡ್ ಕ್ವಾರ್ಟರ್ಲಿಂದ ಒಂದು 5 ಕಿಲೋಮೀಟರ್ ಹೋದ ಮೇಲೆ ನವಲ್ಕಲ್ ಅಂತ ಹಳ್ಳಿ ಬರ್ತದೆ. ಆ ನವಲ್ಕಲ್ಲಿಂದ ಹಿಡಿದು ಚಿಂಚಿರ್ಕಿವರೆಗೂ ಕೂಡ ಒಂದು 30 ಕಿಲೋಮೀಟರ್ ಲೆಂತ್ ಇದೆ. ಅಲ್ಲಿ ನೀರಾವರಿ ಇಲ್ಲ. ಆ ಪ್ರದೇಶದಿಂದ ಲಾರಿಯಲ್ಲಿ ಟೆಂಪೋ ಟ್ರ್ಯಾಕ್ಸ್ ನಲ್ಲಿ ತುಂಬಿಕೊಂಡು ಜನ ಗೂಳೆ ಹೋಗ್ತಾರೆ. ಎಂದೂ ಕೂಡ ನೀರ್ಮಾನ್ಯವಿಂದ, ಪೋತಗಲ್ಲಿಂದ, ಪೋತ್ನಾಳಿಂದ ನೀರಾವರಿ ಇರ್ತಕ್ಕಂಥ ಪ್ರದೇಶದಿಂದ ಜನ ಗೂಳೆ ಹೋಗಿಲ್ಲ. ಯಾದಗಿರಿ ಜಿಲ್ಲೆಯಲ್ಲಿ ಹುಣಸಗಿ ತಾಲೂಕಿನಿಂದ, ಸುರ್ಪುರ್ ತಾಲೂಕಿನಿಂದ, ಶಾಪುರ್ ತಾಲೂಕಿನ ಅರ್ಧ ಭಾಗದಿಂದ ಗೂಳೆ ಹೋಗಿಲ್ಲ. ಯಾದಗಿರಿ ತಾಲೂಕಿನಿಂದ, ಗುರುಮಿಟ್ಕಲ್ ತಾಲೂಕಿನಿಂದ ಗೂಳೆ ಹೋಗ್ತಾರೆ ಜನ. ಏನಂದ್ರೆ ಎಲ್ಲಿ ನೀರಾವರಿ ಪ್ರದೇಶ ಇಲ್ಲ ಅಲ್ಲಿಂದ ಜನ ಗೂಳೆ ಹೋಗ್ತಾರೆ. ನಾನ್ ಯಾಕೆ ನೀರಾವರಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಎಲ್ಲೇ ಅವಕಾಶ ಇದೆ ಅಂತ ಅನ್ನೋದಕ್ಕೆ. ಯಾಕಂದ್ರೆ ನೀರಿಲ್ದೇ ಇದ್ರೆ ನೀರಾವರಿ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಈಗ ನೀರಿಲ್ಲದಂತ ತಾಲೂಕುಗಳಿದ್ದಾವೆ, ನೀರ್ ಸಿಗಕ್ ಸಾಧ್ಯನೇ ಇಲ್ಲ, ಅಲ್ಲಿಗೆ ನೀರ್ ತರ್ಲಿಕ್ಕೆ ಆಗೋದೇ ಇಲ್ಲ ಅಂದ್ರೆ ಅಂತ ಪ್ರದೇಶಗಳಲ್ಲಿ ನೀರಾವರಿ ಬಗ್ಗೆ ಮಾತಾಡಿ ಅರ್ಥ ಇಲ್ಲ. ಬಟ್ ನಮ್ ಭಾಗ ಹೆಂಗಿದೆ ಅಂದ್ರೆ, ನೀರು ಯಥೇಚ್ಛವಾಗಿ ನದಿಯಲ್ಲಿ ಹರಿತದೆ. ಅದನ್ನ ನೀವು ರೈತರ ಹೊಲಗಳಿಗೆ ಕಳಿಸಿದ್ರೆ ಆರ್ಥಿಕ ಚಟುವಟಿಕೆ ಜಾಸ್ತಿ ಆದಾಗ ಉದ್ಯೋಗ ಅವಕಾಶಗಳು ಜಾಸ್ತಿ ಆಗ್ತವೆ. ಆಮೇಲೆ ಈ ಭಾಗದಲ್ಲಿ ನೋಡ್ರಿ, ತೊಗರಿ ಮತ್ತು ಭತ್ತ ಇದು ಅತಿ ಹೆಚ್ಚು ಬೆಳೀತಾ ಇರ್ತಕ್ಕಂಥ ಪ್ರದೇಶ. ಅದಕ್ಕೆ ಸಂಬಂಧಪಟ್ಟಂತ ಅಗ್ರೋ ಇಂಡಸ್ಟ್ರಿಗಳು ಇಲ್ಲಿ ಇಲ್ಲ, ಈ ಭಾಗದಲ್ಲಿ ಇಲ್ಲ ಅಂತ. ಎಲ್ಲವೂ ಬೆಂಗಳೂರಿನಲ್ಲಿ ಇಂಡಸ್ಟ್ರಿಗಳಿದ್ದಾವೆ. ಆಮೇಲೆ ಇನ್ಕಮ್ ಬಗ್ಗೆ ಮಾತಾಡಿದ್ರಿ. ಬೆಂಗಳೂರು ಇನ್ಕಮ್ ಅನ್ನ ನಾವು ಮಾತೇ ಆಡಬಾರ್ದು. ಬೆಂಗಳೂರು ಇನ್ಕಮ್ ಅನ್ನ ಅದು ಬೆಂಗಳೂರಿಗರಿಗೆ ಅಷ್ಟೇ ಸಂಬಂಧ ಅಲ್ಲ, ಅದು ಬೆಂಗಳೂರಿನ ಇನ್ಕಮ್, ಇಟ್ ಈಸ್ ಅಕೌಂಟೇಬಲ್ ಫಾರ್ ಎಂಟೈರ್ ಸ್ಟೇಟ್. ಅದು
ಯಾಕಂದ್ರೆ ಎಲ್ಲಾರು ಸೇರಿ ಬೆಂಗಳೂರು ಅಭಿವೃದ್ಧಿ ಮಾಡಿದ್ದದು, ಬೆಂಗಳೂರು ತಾನೇ ಅಭಿವೃದ್ಧಿ ಆಗಿದ್ದಲ್ಲದು, ಎಲ್ಲರೂ ಸೇರಿ ಮಾಡಿರ್ತಕ್ಕಂಥದ್ದು. ಸರ್ಕಾರ ಆ ಕೈಗಾರಿಕಾ ನೀತಿಯನ್ನ ಮಾಡಿ ಎಲ್ಲಾ ಜಿಲ್ಲೆಗಳಲ್ಲಿ ನಾನು ಕೈಗಾರಿಕೆ ಮಾಡ್ತೀನಿ ಅಂತಂದ್ರೆ ನಮಗೆಂತಾವ್ ಕೈಗಾರಿಕೆ ಬರ್ತಾವ, ಬೆಂಗಳೂರಿಗೆಂತಾವ್ ಕೈಗಾರಿಕೆ ಬರ್ತಾವ ಅಂತ ನಾವು ನೋಡಿದ್ರೆ ಎಲ್ಲಾ ಪೊಲ್ಯೂಟೆಡ್ ಕೈಗಾರಿಕೆಗಳು ಬೇರೆ ಜಿಲ್ಲೆಗಳಿಗೆ ಹೋಗ್ತದೆ. ನಾನ್ ಪೊಲ್ಯೂಟೆಡ್ ಕಾರ್ಪೊರೇಟ್ ಇಂಡಸ್ಟ್ರಿಗಳೆಲ್ಲ ಬೆಂಗಳೂರಿನಲ್ಲಿ ಇರ್ತವೆ. ಬಹುತೇಕ ಕಾರ್ಪೊರೇಟ್ ಇಂಡಸ್ಟ್ರಿಗಳು ಬೆಂಗಳೂರಿನಲ್ಲಿ ಇರ್ತವೆ. ಸೊ ರಾಜಕೀಯ ನಾಯಕರು ಒಂದಾದ್ರೂ ಒಂದು ಬಲಿಷ್ಠ ಹೋರಾಟವನ್ನ ಮಾಡಿದಾರ ಸರ್ ಇಲ್ಲಿವರೆಗೂ? ಇಷ್ಟು ಸಮಸ್ಯೆಗಳನ್ನ ಇಲ್ಲ. ಗುರುತಿಸಿದಿರಾ, ನೀವೇ ಆಯ್ಕೆ ಮಾಡಿದೀರಾ ಅಷ್ಟು ರಾಜಕೀಯ ನಾಯಕರುಗಳನ್ನ. ಸರ್ ಏನಾಗ್ತದೆ, ಯಾಕೆ ಇನ್ನೂ ಪರಿಹಾರ ಆಗ್ತಿಲ್ಲ? ಒಂದು ಬಲಿಷ್ಠವಾದ ಹೋರಾಟ ಇವತ್ತಿನವರೆಗೂ ಯಾಕೆ ನಡೆದಿಲ್ಲ? ಇಲ್ಲ, ಆಗಿದೆ. ಯಾಕಾಗಿಲ್ಲ? ಆರ್ಟಿಕಲ್ 371J ಅಮೆಂಡ್ಮೆಂಟ್ ಸಲುವಾಗಿ ರಾಜಕೀಯ ಹೋರಾಟನೇ ಆಗಿದೆ. ರಾಜಕೀಯ ಮಂತ್ರಿಗಳು ಸರ್ಕಾರದಲ್ಲಿ ಮಂತ್ರಿಗಳಾಗಿರ್ತಕ್ಕಂಥವ್ರು ಹೋರಾಟ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋರಾಟ ಮಾಡಿನೇ 371 ಅಮೆಂಡ್ಮೆಂಟ್ ಮಾಡಿದ್ದು. ಅದು ಅವರು ಕೂಡ ಸರಳವಾಗಿ ಅಮೆಂಡ್ಮೆಂಟ್ ಆಗಿದ್ದಲ್ಲ, ಅವರು ಬಹಳ ಪ್ರಯತ್ನ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಅದಕ್ಕೊಂದು ವೇದಿಕೆ ತಯಾರು ಮಾಡಿರ್ತಕ್ಕಂಥದ್ದು. ಅದು ಒಂದೇ ಅಲ್ಲ, ಅಂತ ಹಲವಾರು ಯೋಜನೆಗಳು ಹೋರಾಟದ ಮೂಲಕನೇ ಆಗಿದ್ದಾವೆ. ಹೋರಾಟನೇ ಮಾಡಿಲ್ಲ ನಮ್ಮ ರಾಜಕಾರಣಿಗಳು ಅಂತ ಹೇಳೋದಲ್ಲ, ಬಟ್ ಅದಕ್ಕೆ ಒಂದು ಮಿತಿಯಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ನಮಗ್ ಬೆಂಬಲ ಸಿಗೋದೇ ಕಡಿಮೆ. 97ರಲ್ಲಿ ನಾವು 371J ಹೋರಾಟ ಪ್ರಾರಂಭ ಮಾಡಿದ್ರೆ 2010 ನಂತರ ನಮ್ಮ ಹೋರಾಟಕ್ಕೆ ರಾಜಕೀಯ ಬೆಂಬಲ ಸಿಕ್ಕಿರ್ತಕ್ಕಂಥದ್ದು. ಅಲ್ಲಿವರೆಗೂ ರಾಜಕೀಯ ಬೆಂಬಲನೇ ಇರಲಿಲ್ಲ. ನಾವೇ ರೋಡಿಗೆ ನಿಂತು ಹೋರಾಟ ಮಾಡಿ ಹೋಗ್ತಾ ಇರುವಂತ ಪರಿಸ್ಥಿತಿ ಇತ್ತು. 2010 ನಂತರ ರಾಜಕೀಯ ಬೆಂಬಲ ಸಿಗ್ಲಿಕ್ಕೆ ಪ್ರಾರಂಭ ಆಯ್ತು. 13ರಲ್ಲಿ ಅದು ನಾವು ಸಕ್ಸಸ್ ಆದೀವಿ ಅಂತ. ಹೋರಾಟನೇ ಆಗ್ತಾ ಇಲ್ಲ ಅನ್ನುವಂಥದ್ದಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾನು ಅದನ್ನೇ ಹೇಳ್ತಾ ಇರೋದು, ಹೋರಾಟದ ಅವಶ್ಯಕತೆ ಎಲ್ಲಿ ಇದೆ ಅಲ್ಲಿ ಹೋರಾಟ ಮಾಡಬೇಕು. ಹೋರಾಟದ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಾನು ಆಡಳಿತ ನಡೆಸುವಾಗ, ನನ್ನ ಆಡಳಿತ ನೀತಿಯಲ್ಲಿ ತಾರತಮ್ಯ ಇದ್ದಾಗ ನಾನು ಯಾರ ವಿರುದ್ಧ ಹೋರಾಟ ಮಾಡಬೇಕು? ಈ ವಿಧಾನಸೌಧ, ವಿಕಾಸಸೌಧ, ಸೆಕ್ರೆಟರಿಯೇಟ್ ಇದೆಯಲ್ಲ, ಈ ಸೆಕ್ರೆಟರಿಯೇಟ್ ನಲ್ಲೇ ತಾರತಮ್ಯ ಒಳ ಹೊಕ್ಕೊಂಡ್ಬಿಟ್ಟಿದೆ. ಅದನ್ನ ತೆಗೆದು ಹೋಗಿದ್ರೆ ಮಾತ್ರ ಇದು ಎಲ್ಲಾ ಜಿಲ್ಲೆಗಳಿಗೂ ಎಲ್ಲಾ ಪ್ರದೇಶಗಳಿಗೂ ಕೂಡ ಒಂದು ಗುಣಮಟ್ಟದ ಆಡಳಿತ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅವಾಗ ಸಮಸ್ಯೆಗಳ ಬಗೆಹರ್ಲಿಕ್ಕೆ ಪ್ರಾರಂಭ ಆಗ್ತವೆ ಅನ್ನುವಂಥದ್ದು. ಸರ್ ಚಂದ್ರಶೇಖರ್ ಸರ್, ಈಗ ನೀವೇನೋ ಹೇಳ್ಲಿಕ್ ಬಂದ್ರಿ. ಕೊನೆಯದಾಗಿ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಒಂದು ರಾಜ್ಯದಲ್ಲಿರುವಂತ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಯ ಜವಾಬ್ದಾರಿ ಕೇವಲ ರಾಜ್ಯ ಸರ್ಕಾರದ್ದು ಮಾತ್ರ ಅಲ್ಲ, ಕೇಂದ್ರ ಸರ್ಕಾರದ್ದು ಕೂಡ, ಒಕ್ಕೂಟ ಸರ್ಕಾರದ್ದು ಕೂಡ ಜವಾಬ್ದಾರಿ ಇರ್ತದೆ. ಆದ್ರೆ 2013-14 ನಂತರ ಪ್ರಸ್ತುತ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ. ಈಗ ರಾಯಚೂರು ಜಿಲ್ಲೆಯನ್ನ ಕೇಂದ್ರ ಸರ್ಕಾರ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಹಿಂದುಳಿದ ಜಿಲ್ಲೆ ಅಂತ ಗುರುತಿಸಿದೆ. ಹಿಂದುಳಿದಂತ ಯಾದಗಿರಿ, ರಾಯಚೂರು ಎರಡನ್ನೂ ಗುರುತಿಸಿದೆ. ಆದ್ರೆ ಅವುಗಳ ಅಭಿವೃದ್ಧಿ ಕೇಂದ್ರ ಸರ್ಕಾರ ಯಾವ ಅನುದಾನ ಕೊಟ್ಟಿದೆ, ಯಾವ ಕಾರ್ಯಕ್ರಮ ಹಾಕೊಂಡಿದೆ? ಇದು ಕೇಂದ್ರ ಸರ್ಕಾರವು ಕೂಡ ರಾಜ್ಯಗಳಲ್ಲಿ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗೆ ಹೆಚ್ಚು ಅನುದಾನವನ್ನ, ಬಂಡವಾಳವನ್ನು ಕೊಡಬೇಕಾದಂತ ಅಗತ್ಯ ಇದೆ. ಆದ್ರೆ ಈ ಪ್ರದೇಶಗಳಿಗೆ, ರಾಜ್ಯಗಳಿಗೆ ಕೊಡುವಂತ ಅನುದಾನವನ್ನ ಕೇಂದ್ರ ಸರ್ಕಾರ ಕಡಿತ ಮಾಡ್ತಾ ಹೋಗ್ತಾ ಇದೆ. ಉದಾಹರಣೆಗೆ ಕೇಂದ್ರ ಸರ್ಕಾರದ ನೀತಿ ಆಯೋಗ ರಜಾಕ್ ಅವರು ಹೇಳಿದಾಗೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅದನ್ನ ಲೆಕ್ಕ ಹಾಕಿದೆ. ಅದರ ಪ್ರಕಾರ ಕರ್ನಾಟಕದಲ್ಲಿರುವಂತಹ ಮಲ್ಟಿ ಡೈಮೆನ್ಷನಲ್ ಪೂರ್ ಸಂಖ್ಯೆ 17 ಲಕ್ಷ. 17 ಲಕ್ಷ ಬಹುಮುಖಿ ಬಡವರಿದ್ದಾರೆ. ಅದರಲ್ಲಿ 17 ಲಕ್ಷದಲ್ಲಿ ಉತ್ತರ ಕರ್ನಾಟಕ ಪ್ರದೇಶದ ಪಾಲು 12 ಲಕ್ಷ. It comes to about 80% of the poor are in North Karnataka, and ಕಲ್ಯಾಣ ಕರ್ನಾಟಕ ಪ್ರದೇಶದ ಪಾಲು ಸುಮಾರು 50%ರಷ್ಟಿದೆ. ಇಡೀ ರಾಜ್ಯದ ಒಟ್ಟು ಬಡವರಲ್ಲಿ 50% ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿದ್ದಾರೆ. ಸೊ ಈ ಸಂಗತಿಗಳನ್ನ ಗಮನದಲ್ಲಿಟ್ಕೊಂಡು ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು. ಅದನ್ನ ಬಿಟ್ಟು ಕೇವಲ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ, ನೀರಾವರಿನ ಅಭಿವೃದ್ಧಿ ಅವೆಲ್ಲ ಬೇಡ ಅಂತ ನಾನು ಹೇಳೋದಿಲ್ಲ. ಪ್ರಯಾರಿಟಿ ಯಾವುದು ಅಂತ, ಆದ್ಯತೆ ಯಾವುದು ಅಂತ.
ಅಭಿವೃದ್ಧಿ ಅನ್ನುವಂಥದ್ದು ಜನರ ಬದುಕು ಉತ್ತಮ ಆಗ್ಬೇಕೆ ಹೊರತು ಆರ್ಥಿಕ ಸಮೃದ್ಧತೆ ಅಲ್ಲ. ಈ ಕರ್ನಾಟಕ ಆರ್ಥಿಕ ಸಮೃದ್ಧವಾಗಿದೆ, ಆದ್ರೆ ಅದನ್ನ ಹಂಚ್ತಾ ಇಲ್ವಾ? ಬೆಂಗಳೂರಿನ ಬಗ್ಗೆ ಉಸ್ತಾದ್ ಅವ್ರು ಹೇಳಿದ್ರು, ಹೌದು, ಇಡೀ ಕರ್ನಾಟಕದ ಜನ ಅದಕ್ಕೆ ಅಭಿವೃದ್ಧಿಗೆ ಕಾಣಿಕೆ ಸಲ್ಲಿಸ್ತಿದ್ದಾರೆ. ಆದರೆ ಅದರ ಅಭಿವೃದ್ಧಿಯನ್ನ ಬೇರೆ ಜಿಲ್ಲೆಗಳಿಗೆ ಹಂಚಬೇಕಲ್ಲ. ಉದಾಹರಣೆಗೆ ಇತ್ತೀಚೆಗೆ ಕಿರಣ್ ಮಜುಮ್ದಾರ್ ಶಾ ಮತ್ತು ಮೋಹನ್ ದಾಸ್ ಪೈ ಅವರು ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿ ಇದೆ ಅಂತೇಳಿ ರಾಷ್ಟ್ರೀಯ ಸಮಸ್ಯೆ ಅನ್ನೋ ರೀತಿಯಲ್ಲಿ ಚರ್ಚೆ ಮಾಡಿದ್ರು. ಆದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶ ಜಿಲ್ಲೆಗಳು ರಸ್ತೆಗಳೇ ಇಲ್ಲ, ಹಳ್ಳಿಗಳಿಗೆ ಸಂಪರ್ಕವೇ ಇಲ್ಲ. ಇದ್ರ ಬಗ್ಗೆ ಯಾರು ಮಾತನಾಡ್ಬೇಕು? ಮೋಹನ್ ದಾಸ್ ಪೈ ಅವರಾಗ್ಲಿ, ಕಿರಣ್ ಮಜುಮ್ದಾರ್ ಶಾ ಆಗ್ಲಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಯಾವತ್ತಾದ್ರೂ ಮಾತನಾಡಿದ್ರ? ಇಡೀ ಕರ್ನಾಟಕದ ಎಲ್ಲ ಅನುಕೂಲಗಳನ್ನು ಪಡೆದುಕೊಂಡಿದ್ದಂತ ನಾರಾಯಣ ಮೂರ್ತಿ ಅವರು, ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು, ಈ ರಾಜ್ಯಕ್ಕೆ ಸಂಬಂಧಪಟ್ಟವರು, ಈ ರಾಜ್ಯದ ಹಿಂದುಳಿದ ಜಿಲ್ಲೆಗಳು, ಹಿಂದುಳಿದ ಪ್ರದೇಶ, ಹಿಂದುಳಿದ ವರ್ಗದವ್ರ ಬಗ್ಗೆ ಯಾಕೆ ಅಷ್ಟೊಂದು ನಿರ್ಲಕ್ಷ್ಯ ಮತ್ತು ಅಸಹನೆ? ಹಿಂದುಳಿದ ವರ್ಗದವರ ಸಮೀಕ್ಷೆ ಬಂದಾಗ ಅದನ್ನ ನಾನು ಭಾಗವಹಿಸೋದಿಲ್ಲ, ಅದರಿಂದ ಏನು ಉಪಯೋಗ ಆಗೋದಿಲ್ಲ ಅಂತ ನಾರಾಯಣ ಮೂರ್ತಿಯವರು, ಸುಧಾಮೂರ್ತಿಯವರು ಹೇಳ್ತಾರೆ. ಇದೇ ಲಾಜಿಕ್ ಅನ್ನು ಅವ್ರು ಹಿಂದುಳಿದ ಪ್ರದೇಶದ ಬಗ್ಗೆನೂ ಹೇಳ್ತಾರೆ. ಈ ಒಂದು ಮುಂದುವರಿದ ಪ್ರದೇಶದಲ್ಲಿರುವಂತ ಬಲಾಢ್ಯ ವರ್ಗದವರ ಈ ಮನೋಭಾವ ಬದಲಾಗಬೇಕು. ಯಾರು ಹಸಿವಿನಿಂದ ಇದ್ದಾರೆ, ನಿರುದ್ಯೋಗದಿಂದ ಇದ್ದಾರೆ, ಅಪೌಷ್ಟಿಕತೆಯಿಂದ ಇದ್ದಾರೆ, ಇವುಗಳ ಬಗ್ಗೆ ಎಲ್ಲಾ ಅನುಕೂಲಗಳನ್ನು ಪಡೆದಂತ ವರ್ಗದವ್ರು ಮಾತನಾಡ್ಬೇಕು, ಎಲೀಟ್ ವರ್ಗದವ್ರು ಮಾತನಾಡ್ಬೇಕು. ಬೆಂಗಳೂರಿನ ರಸ್ತೆಗಳ ಬಗ್ಗೆ ಮಾತನಾಡ್ತೀರಿ. ರಜಾಕ್ ಅವ್ರು ಹೇಳ್ದ ಹಾಗೆ ಈ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಹಳ್ಳಿಗಳಿಗೆ ರಸ್ತೆಗಳಿಲ್ಲ ಅನ್ನೋದ್ರ ಬಗ್ಗೆ ಯಾರು ಮಾತನಾಡ್ಬೇಕು? ಮಂತ್ರಿಗಳು ಮಾತಾಡೋದಿಲ್ಲ, ಶಾಸಕರು ಮಾತಾಡೋದಿಲ್ಲ, ಕೈಗಾರಿಕೋದ್ಯಮಿಗಳು ಮಾತನಾಡೋದಿಲ್ಲ. ಮತ್ತು ಹೋರಾಟದ ಬಗ್ಗೆನೂ ಕೂಡ ಹೇಳಿದ್ರು ರಜಾಕ್ರು. ಹೋರಾಟ ನಡೆದಿದೆ, ಹೋರಾಟ ನಡೆದಿಲ್ಲ ಅಂತ ಹೇಳಕ್ ಬರೋದಿಲ್ಲ. ಹೌದು, ಹೋರಾಟ ನಡೆದಿದೆ, ರಾಜಕೀಯ ಹೋರಾಟ ನಡೆದಿದೆ, ಜನ ಹೋರಾಟ ನಡೆದಿದ್ಯಾ? ಶಿಕ್ಷಣಕ್ಕಾಗಿ ಹೋರಾಟ ನಡೆದಿದ್ಯಾ? ಅಪೌಷ್ಟಿಕತೆ ನಿವಾರಣೆ ಬಗ್ಗೆ ಹೋರಾಟ ನಡೆದಿದ್ಯಾ? ಇದು ಹೋರಾಟ ಯಾವಾಗ ಶಕ್ತಿಶಾಲಿಯಾಗಿ ಆಗುತ್ತೆ ಅಂತ ಹೇಳಿದ್ರೆ ಇಡೀ ಜನತೆ ಅದರಲ್ಲಿ ಭಾಗವಹಿಸಿದ್ದಾರೆ. ಜನತೆ ಅದರಲ್ಲಿ ಭಾಗವಹಿಸ್ಬೇಕು ಅಂದ್ರೆ ಸಾಕ್ಷರತೆ ಮಟ್ಟ ಉತ್ತಮ ಆಗ್ಬೇಕು, ಕೂಲಿ ಮಟ್ಟ ಉತ್ತಮ ಆಗ್ಬೇಕು, ಮತ್ತು ಆರೋಗ್ಯದ ಸ್ಥಿತಿಗತಿ ಉತ್ತಮ ಆಗ್ಬೇಕು. ಆವಾಗ ಜನ ಇಂಥ ಚಳುವಳಿಗಳಲ್ಲಿ ಭಾಗವಹಿಸ್ತಾರೆ. ಅವ್ರಿಗೆ ಬೆಳಿಗ್ಗೆ ಊಟ ಮಾಡಿದ್ರೆ ಸಂಜೆ ಊಟಕ್ಕೆ ಏನು ಅಂತ ಯೋಚನೆ ಇದ್ದಾಗ ಈ ಹೋರಾಟಗಳ ಬಗ್ಗೆ ಹೇಗೆ ಭಾಗವಹಿಸ್ತಾರೆ? ಸೊ ಕೊನೆಯದಾಗಿ ನಾನು ಹೇಳುವಂಥದ್ದು, ಅಭಿವೃದ್ಧಿಯ ಮೂಲ ಜನ, ಅಭಿವೃದ್ಧಿಯ ಮೂಲ ದುಸ್ಥಿತಿಯಲ್ಲಿರುವಂತ ಜನ. ಜನ ಅಂತ ಹೇಳಿದ್ರೆ ಎಲ್ಲರೂ ಅಲ್ಲ, ಮಾರ್ಜಿನಲೈಸ್ಡ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ, ಯಾರು ಚಾರಿತ್ರಿಕವಾಗಿ ಪ್ರತ್ಯೇಕೀಕರಣಕ್ಕೆ ಒಳಗಾಗಿದ್ದಾರೆ, ಆ ಜನವರ್ಗದ ಸರ್. ಈಗ ಒಂದು ಕಡೆಯ ಕಾರ್ಯಕ್ರಮ ಸರ್, ರಜಾಕ್ ಸರ್ ಮತ್ತು ಚಂದ್ರಶೇಖರ್ ಸರ್ ಇಬ್ಬರಿಗೂ ಒಂದು ಕಡೆಯ ಪ್ರಶ್ನೆ. ಈ ಕಲ್ಯಾಣ ಕರ್ನಾಟಕದ ಜನರಿಗೆ ಒಂದು ವಾಕ್ಯದಲ್ಲಿ ನೀವೇನಾದ್ರೂ ಉತ್ತರ ಕೊಡೋದಾದ್ರೆ, ನಿಮ್ಮ ಪ್ರದೇಶದ ಅಭಿವೃದ್ಧಿಗೆ ಅಲ್ಲಿನ ಜನ ಎಷ್ಟು ವರ್ಷ ಕಾಯ್ಬೇಕು ಅಂತ ನೀವ್ ಹೇಳ್ತೀರಾ ಸರ್? ಅಭಿವೃದ್ಧಿಯ ದೃಷ್ಟಿಕೋನ ಬದಲಾವಣೆ ನಾಗರಿಕ ಸಮಾಜದ ಪ್ರಶ್ನೆಯೂ ಹೌದು. ಈ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಏನ್ ಹೇಳ್ಬೋದು ಸರ್? ರಜಾಕ್ ಸರ್ ಏನ್ ಹೇಳ್ತೀರಾ ಸರ್? ಈಗ ನಾವು ಎಷ್ಟು ವರ್ಷ ಕಾಯ್ಬೇಕಾದಂತ ಅವಶ್ಯಕತೆ ಇಲ್ಲ. ಎಲ್ಲಾ ಯೋಜನೆಗಳು ಮಾಡುವ ಅಧಿಕಾರ ನಮ್ಮ ಹತ್ರ ಇರುವಾಗ ನಾವು ಇನ್ನೊಬ್ಬರ ಸಲ ಕಾಯುವ ಅವಶ್ಯಕತೆ ಇಲ್ಲ. ಜನರು ಆ ಅಭಿವೃದ್ಧಿ ಯೋಜನೆಗಳಲ್ಲಿ ಭಾಗಿಯಾಗಬೇಕು, ಅದರ ಮೂಲಕ ಈ ಭಾಗದ ಅಭಿವೃದ್ಧಿಗೆ ನಾವು ಇದನ್ನ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿನೇ ಆಗೋದಿಲ್ಲ ಅನ್ನುವಂತ ಸ್ಥಿತಿ ಇಲ್ಲ. ಯಾಕಂದ್ರೆ ನಮ್ಮ ಹತ್ರ ಇರುವಷ್ಟು ನೈಸರ್ಗಿಕ ಸಂಪನ್ಮೂಲ, ನೈಸರ್ಗಿಕ ಅವಕಾಶ ಬೇರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಖಂಡಿತವಾಗಿ ಕೂಡ ಕಲ್ಯಾಣ ಕರ್ನಾಟಕ ಮುಂದಿನ 1 ದಶಕದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರದೇಶ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನ ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಚಂದ್ರಶೇಖರ್ ಸರ್, ಥ್ಯಾಂಕ್ ಯು ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.